ನೋಡ್ಲಿಕ್ಕೆ ಆರಂಭ ಮಾಡ್ತಾರೆ. ಲಿಟ್ರಲಿ ದೇವರ ನಾನು ಹಾಗೆ ನೋಡೋದು ಒಂದು ಪ್ರಮುಖ 5 ಸಮಸ್ಯೆಗಳನ್ನು ಹೋದಲೆಲ್ಲ ಆಯ್ಕೆ ಮಾಡ್ಕೊಳ್ತೀನಿ. ಟಾಪ್ 5 ನಾನು ಬಂದಿರೋದು ಶಿವಮೊಗ್ಗ, ಹಾಸನ, ಮೈಸೂರು, ಬೆಂಗಳೂರು, ಬ್ಯಾಂಗ್ಳೂರು. ಟಾಪ್ 5 ಪ್ರಾಬ್ಲಮ್ಸ್ ಏನು ಎಲ್ಲವನ್ನೂ ನಾವು ಸುಧಾರಣೆ ಮಾಡಲಿಕ್ಕೆ ಆಗಲ್ಲ. 5 ಟಾಪ್ 5 ಏನು? ರೌಡಿಸಮ್ ಇದೆಯಾ? ಪಾಯಿಂಟ್ ನಂಬರ್ 1. ಇಲ್ಲಿಗಲ್ ಆಕ್ಟಿವಿಟಿ ಇದೆಯಾ? ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3 ಸಿಕ್ಕಾಪಟ್ಟೆ ರೋಡ್ ಆಕ್ಸಿಡೆಂಟ್ ಆಗ್ತಿದೆಯಾ? ಪಾಯಿಂಟ್ ನಂಬರ್ 3. 4 ಜನಸಾಮಾನ್ಯನ ಮನೆಮಾಡಿಗೆ ಪೊಲೀಸ್ ಅಂತಂದ್ರೆ ಭಯ ಅಲ್ಲ, ಭರವಸೆ ಅಂತ ಅನಿಸ್ಬೇಕು. 5th one ಅಲ್ಲಿ ಯುವಜನ ಯಾರಿದ್ದಾರೆ ಅವರ ಸಕಾರಾತ್ಮಕ ಆಲೋಚನೆಗಳು ತಿಳ್ಬೇಕು. ಈ 5 ಪಾಯಿಂಟ್ ಮೇಲೆ ನಾನು ಎಲ್ಲಾ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತೇನೆ. ಈ 5ರಲ್ಲಿ 100ಕ್ಕೆ 100ರಷ್ಟು ಆಗ ಹೋದ್ರು ಶೇಕಡ 50ರಷ್ಟನ್ನು ಅದನ್ನು ಜಾರಿ ಮಾಡೇ ಮಾಡ್ತೀನಿ. ಅದಕ್ಕೆ ಜನ ಪ್ರೀತಿಸ್ತಾರೆ. ಆ ಅವಕಾಶ ನನಗೆ ಅಷ್ಟೇ ಇದೆಯಾ? ಎಲ್ಲರಿಗೂ ಇದೆ. ಪ್ರತಿಯೊಬ್ಬ PSI ಆ ಪೊಲೀಸ್ ಸ್ಟೇಷನ್ SP ಅವರೇ. ಅನುಷ ಈಗ ACP ಧಾರವಾಡ ಅಂತಂದ್ರೆ ಈ ಭಾಗದ ಕಮಿಷನರ್ DG and IC ಅವರೇ. ಈ ಗುಣ ಅವ್ರು ಹೇಳಿದ್ರು. ನಾವು ಹಿಂದೆ ಉತ್ತರ್ ಕುಮಾರ್ ಸಾಹೇಬ್ ಬಂದ್ರು, ದೀಪಾವಳಿ ಹೋದ್ರು ನೋಡಿದೆ. ರವಿಚಂದ್ರ ಅವರು 2017 ಇದೇ ಸೆಮಿನಾರ್ ಸ್ಪೀಚ್ ಮಾಡ್ಬೇಕಾದ್ರೆ ನಾನು ಕೂತ್ಕೊಂಡು ಕೇಳಿದೆ. ನಾನು ಕೇಳ್ತಾ ಇದ್ದೆ. ಒಬ್ರು ಶಿವ ಪಾಟೀಲ್ ಅಂತ, ಒಬ್ರು ರವಿ ಸುರ್ಪುರ ಅಂತ ಹೇಳಿ 34ನೇ ರ್ಯಾಂಕ್ ಆದ್ರು. ಇಲ್ಲೇ ಡೌನ್ ಡ್ರೀಮ್ ಟೀಮ್ ಅಂತ ಮಾಡ್ಕೊಂಡಿದ್ರು ಸಪ್ತಾಪುರ ಬಾವಿಯಲ್ಲಿ. 34ನೇ ರ್ಯಾಂಕ್. ನಾನು ಇಲ್ಲಿ ಓದ್ತಾರೆ 2006 ಅನಿಸುತ್ತೆ, BA ಸೆಕೆಂಡ್ ಇಯರ್ ಇದ್ದಾಗ. ಆವಾಗ ರವಿ ಸುರ್ಪುರ ಅವ್ರನ್ನ ನೋಡಲಿಕ್ಕೆ 34ನೇ ರ್ಯಾಂಕ್ ಅಂತವರು ನಮ್ಮೂರು ಭಾಗದವರು ಅಂದ್ರೆ ಶಿವ ಪಾಟೀಲ್ ಡಿವೈಸ್ ಎಕ್ಸೈಸ್ ಈಗ ಧಾರವಾಡದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವನ ಫ್ರೆಂಡ್ ಅಂದ್ರೆ ಇಬ್ರು ಡೆಲ್ಲಿನಲ್ಲೇ ಪ್ರಿಪೇರ್ ಆಗಿರುತ್ತೆ. ನೋಡ್ಲಿಕ್ಕೆ ಹೋಗೋಣ ಅಂತ ದೂರ ನೋಡೋದು. ಓಹೋ, ಶಿವ ಪಾಟೀಲ್ ಅವರು ಇಲ್ಲೇ ಇದ್ದ, ನಮ್ಮ ಸಿದ್ದರಾಮೇಶ್ವರ ಮಾರ್ಗದರ್ಶಿ ಓದ್ತಾ ಇದ್ದ, ಇಲ್ಲೇ ಕನ್ನಡ ಲಿಟರೇಚರ್ ಇಲ್ಲಿ ಕಾಪ್ಸೆ ಸಾಹೇಬ್ ಕನ್ನಡ ಲಿಟರೇಚರ್ ಮಾಡಿ ಓದ್ತಾ ಇದ್ದ. ಓ, ನಾವು ಆಗ್ಬೋದಲ್ಲ, ಆಗಬಹುದು ಅಂತ ಹೇಳಿ ಪ್ರಯತ್ನ ನಿಲ್ಲಿಸಲಿಲ್ಲ. ಆಗಬಹುದು ಅಂತ ಹೇಳಿಬಿಟ್ಟು ತುಂಬ ಹೊತ್ಕೊಂಡು ಮಲಗಿಲ್ಲ. ಹಾಗಂತ ನಿಮಗೇನು ವಯೋಮಾನ ಸಹಜವಾದ ಕೆಲಸ ಕಾರ್ಯಗಳನ್ನು ನೀವು ಮಾಡ್ತಿದ್ದೀರಾ, ಅದನ್ನ ಯಾವುದನ್ನು ನಾವು ಮಾಡಿಲ್ಲ ಅಂತಲ್ಲ. ಸಿನಿಮಾ ನೋಡ್ಬೇಕಾದ್ರೆ ಸಿನಿಮಾ ನೋಡಿದ್ವಿ, ಹರಟೆ ಹೊಡಿಬೇಕಾದ್ರೆ ಹರಟೆ ಹೊಡೆದಿವಿ, ಊಟ ಮಾಡ್ಬೇಕಾದ್ರೆ ಊಟ ಮಾಡಿದ್ವಿ, ಓದಲಿಕ್ಕೆ ಕೂತಾಗ ಹೊರಕೊಂಡು ಹೋಗಿದ್ವಿ. ಇನ್ನೇನು ಪುಸ್ತಕಕ್ಕೆ ಬೇಜಾರು, ಏನು ಓದ್ತಾನೋ ಹೇಳೋಣ. ಯಾಕೆ ಅಂತಂದ್ರೆ ಅದನ್ನ ಬಿಟ್ಟರೆ ಬೇರೆ ಆಲ್ಟರ್ನೇಟಿವ್ ನಮ್ಮ ಹತ್ರ ಏನು ಇರಲಿಲ್ಲ. ನನಗಂತೂ ಇರಲಿಲ್ಲಪ್ಪ, ಬೇರೆಯವರಿಗೆ ಏನೇನು ಇತ್ತು. ನನಗೆ ಒಂದೇ ಕಂಡಿದ್ದು ರವಿ ನೀರು ಬಿಟ್ಟರೆ ಬೇರೆ ಏನಿಲ್ಲ, ಆಪ್ಷನ್ಸೇ ಇಲ್ಲ. ಇದು ಮಾತ್ರ ಕಣ್ಣಿಗೆ ಕಟ್ಟಿದ ಕಂಟೆಂಟ್ ಅಂತ. ಹಂಗೆ ಆ ರೀತಿಯ ಆಲೋಚನೆಗಳಿತ್ತು ಅಂತಂದ್ರೆ ಅದು ನಿಮ್ಮನ್ನು ಮಾಡಲಿಕ್ಕೆ ಬಿಡಲ್ಲ. ಅದನ್ನು ಬೆಳೆಸ್ಕೋಬೇಕು. ಒಳ್ಳೆ ಸಾಂಗತ್ಯ, ಒಳ್ಳೆ ಸ್ನೇಹಿತರು. ನಮ್ಮ ಸುರೇಶ್ ಅವರು ಹೆಂಗೆ ನಮ್ಮ ತಿರುಪತಿಗೆ ಶರಣ ಅವರು ಯಾವ ರೀತಿ ನಮ್ಮ ತಿರುಪತಿಗಿದ್ರು, ನನಗೂ ಒಳ್ಳೆ ಫ್ರೆಂಡ್ಸ್ ಈಗಲೂ ಇದ್ದಾರೆ. ಆದ್ರೆ ಅವ್ರಿಗೂ ನನಗೂ ವ್ಯತ್ಯಾಸ ಏನಂತಂದ್ರೆ ನನಗೆ ಸ್ವಲ್ಪ ಹಠ ಹೆಚ್ಚಿಗೆ, ಜನ ಹೆಚ್ಚಿಗೆ. ನೋಡಲಿಕ್ಕೆ ಅಷ್ಟು ಹೈಟ್ ಇಲ್ಲದೆ ಹೋದ್ರು ಅಥವಾ ನೋಡ್ಲಿಕ್ಕೆ ಅಷ್ಟೊಂದು ದಪ್ಪ ಇಲ್ಲದೆ ಹೋದ್ರು, ಈ ಅಂತಃಶಕ್ತಿ ಅಂತ ನನ್ನಲ್ಲಿ ಇದೆಯಲ್ಲ, ಒಂದು ಸಾರಿ ನನಗೇನಾದ್ರು ನನಗೆ ಆಗಬೇಕು ಅಂತ ಅನ್ಕೊಂಡೆ ಅಂದ್ರೆ ಈ ರೀತಿ ಡೈರಿ ಮಾಡ್ತೀನಿ. ಈ ರೀತಿ ಡೈರಿ, ಹೊಸ ಡೈರಿ, ಏನೋ ಆಗಬೇಕು ಅಂತ ಬಹಳ ಬರಿತಾ ಹೋಗ್ತೀನಿ. ಇದರಲ್ಲಿ ಇದಿನ್ನೂ ಆಗಿಲ್ಲ. ನಾನು ಈ ರೀತಿ ಒಂದು ಡೈರಿ ಮಾಡ್ತೀನಿ. ಐ ಆಮ್ ದ ಚೇಂಜ್ ಅಂತಿದೆ, ಬದಲಾವಣೆ ನಾನು ಅಂತ. ಈ ರೀತಿ ಮಾಡ್ಕೊಂಡ್ಬಿಟ್ಟು ಟೈಪ್ ಮಾಡಿಸಿ ಏನೇನು ಆಗ್ಬೇಕಂತೆಲ್ಲ ಬರಿತಾ ಹೋಗ್ತೀನಿ. ನಿಮಗೆ ಇದನ್ನು ತೋರಿಸ್ಬೇಕಂತಂದ್ರೆ ಆಕ್ಚುಲಿ ಸೀಕ್ರೆಟ್ ಯಾರು ಹೇಳ್ಬೇಡ್ರೆ, ಈ ರೀತಿ ಯಾಕೆ ಹೇಳಿದೆ ಅಂತಂದ್ರೆ ನನ್ನ ನೆನಪಿನ ಶಕ್ತಿ 25 ನಿಮಿಷದ ನಂತರ ಏನು ಓದ್ತೀನಿ ಅದು ನೆನಪಿರಲ್ಲ ನನಗೆ. ನನ್ನ ಸ್ಪ್ಯಾನ್ ಆಫ್ ಅಟೆನ್ಷನ್, ನನ್ನ ವ್ಯವಧಾನ 25 ನಿಮಿಷ, 20 ರಿಂದ 25 ನಿಮಿಷ. ಅದಾದ್ಮೇಲೆ ಏನಾದ್ರು ಮುಂದಿರೋ ನೆನಪಿದೆಯಲ್ಲ,
ಓದಿ ವಾಪಸ್ ಮುಂಚೆ ಬರೀಲಿಕ್ಕೆ ಪ್ರಯತ್ನ ಪಟ್ಟೆ ಅಂತಂದ್ರೆ ವಾಪಸ್ ಬರೀ ಒಂದನೇ ಪಾಯಿಂಟ್ ಬರ್ತವೆ, ಉಳಿದೆಲ್ಲ ಮಾಡ್ಕೊಡ್ತೇನೆ. ಮತ್ತೆ ಪುಸ್ತಕ ತೆಗೆದು ನೋಡ್ಬೇಕು. ಹಾಗಾಗಿ ನಾನು ನೋಟ್ಸ್ ಮಾಡ್ತೇನೆ. ನಾನೇನಾದ್ರೂ ಅನ್ಕೊಂಡ್ರೆ ಅದು ಬರೆದಿರ್ತಾನೆ ಪದೇ ಪದೇ ನೋಡ್ತಾ ಇರ್ತೀನಿ. ಎಲ್ಲಿವರೆಗೆ ಇಟ್ ಶುಡ್ ಬಿಕಮ್ ಮೈ ಮಸಲ್ ಮೆಮರಿ. ನನಗದು ನನ್ನ ಸ್ನಾಯು ನೆನಪಾಗಬೇಕು. ಅಂದ್ರೆ ಈಗ ಹುಟ್ಟಿದ್ರೆ ಸಾಕು ನನಗೆ ನೆನಪಾಗಬೇಕು. ನಾನು ಈಗ ಮಾಡ್ಬಿಡ್ತೀನಿ ಅವಾಗ 1 2 3 4 5 6 ಟಾಪ್ 5 ಟಾಪ್ 10 ಟಾಪ್ 20 ಆ ರೀತಿ ಮಾಡ್ತಾ ಇರ್ತೀನಿ. ಅದನ್ನ ನಾನು ಮಾಡಿಕೊಳ್ತೀನಿ ನನ್ನ ಜೀವನದಲ್ಲಿ. ಅದನ್ನು ಮಾಡಿಕೊಂಡು ನನ್ನ ಪದೇ ಪದೇ ನಾನು ನೆನಪಿಸ್ತಾ ಇರ್ತೇನೆ, ಇದಾಗಬೇಕು, ಇವತ್ತು ಇದನ್ನು ಮಾಡಬೇಕು. ದಿಸ್ ಪ್ರೋಗ್ರಾಮ್ ವಾಸ್ ಪ್ಲಾನ್ಡ್ ಆಲ್ಮೋಸ್ಟ್ 1 month ಬ್ಯಾಕ್. ಅಂದ್ರೆ ನಾನು 10ನೇ ತಾರೀಕು ಬೆಳಿಗ್ಗೆ ಮನೆ ಬಿಟ್ಟಲ್ಲ, 27ನೇ ತಾರೀಕು ಬೆಳಿಗ್ಗೆ 5 ಗಂಟೆಗೆ ಬರಬೇಕು. ನಾಯಕನಹಟ್ಟಿ ತಿಪ್ಪೇಶ್ವರ ಸ್ವಾಮಿ ಜಾತ್ರೆ, ಇದು ದೇವಸ್ಥಾನ. ಅದಾದ್ಮೇಲೆ ಕಾನಹಂಸಹಳ್ಳಿ, ಅದಾದ್ಮೇಲೆ ಕೂಡ್ಲಿಗಿ ಆದ್ಮೇಲೆ ಬರೆಯಮ್ಮನಹಳ್ಳಿ ಆದ್ಮೇಲೆ ಹೊಸಪೇಟೆ ಆದ್ಮೇಲೆ ಹಂಪಿ ಆದ್ಮೇಲೆ ಸಿರುಗುಪ್ಪ ಆದ್ಮೇಲೆ ವಾಪಸ್ ಬರ್ಬೇಕಾದ್ರೆ ಟಿಬಿ ಡ್ಯಾಮ್, ಆಮೇಲೆ ಗವಿಸಿದ್ದೇಶ್ವರ ಮಠ, ಸ್ವಾಮೀಜಿಯವರ ಬೇಡಿ, ಲೈಬ್ರರಿ, ಮೇಲುಸ್ತುವಾರಿ, ಅದಾದ್ಮೇಲೆ ಗದಗ್ ಊರ ಹಾಲ್ಟ್, ಆಮೇಲೆ 9 ಗಂಟೆಗೆ ಧಾರವಾಡ ಫಂಕ್ಷನ್, ಇದಾದ್ಮೇಲೆ ರಾಯಬಾಗ ಅಂದ್ರೆ ವಾಪಸ್ ಸಾಯಂಕಾಲ ಗೋಕಾಕ್ ಸ್ಕೂಲ್, 6 ಗಂಟೆಯಿಂದ 8 ಗಂಟೆ ಸೂರ್ಯ ಸಂಪಾದನಾ ಮಂಡಲದಲ್ಲಿ ಇನ್ನೊಂದು ಕಾರ್ಯಕ್ರಮ, ವಾಪಸ್ 10:30 ಟ್ರೈನ್, ವಾಪಸ್ ಬ್ಯಾಕ್ ಟು ಬ್ಯಾಂಗ್ಳೂರ್. ನಾಳೆ 11:30 ಗಂಟೆಗೆ ಮಾನ್ಯ ಐಜಿ ಸಾಹೇಬ್ರ DC. ಅಂದ್ರೆ ನನ್ನ ಬದುಕನ್ನು ನಾನು ಆರ್ಗನೈಸ್ ಆಗಿರ್ತೀನಿ. ದೇರ್ ಇಸ್ ನಥಿಂಗ್ ಸರ್ಪ್ರೈಸ್ ಹಿಯರ್. ಮತ್ತೆ ಬರ್ತದೆ, ಸಡನ್ ಒಂದು ಚೇಂಜ್ ಆಗುತ್ತೆ, ಅಡ್ಜಸ್ಟ್ ಆಗ್ತೀನಿ, ಬ್ಯಾಕಪ್ ಪ್ಲಾನ್ ಇರ್ತದೆ. ಈ ರೀತಿ ನಂದು 10 ವರ್ಷದ ಯೋಜನೆ ನಾನು ಕೈಯಲ್ಲಿದೆ. 10 years 2031 ವರೆಗೆ. ಇದುವರೆಗೂ ನಾನು ಏನಂತ ಹೇಳಿದ್ದೇನೆ, 2021 ವರೆಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಬಿಟ್ಟು ಬೌದ್ಧಿಕವಾಗಿ, ಫಿಸಿಕಲಿ, ಬೌದ್ಧಿಕವಾಗಿ ಮೆಂಟಲಿ, ಬೌದ್ಧಿಕವಾಗಿ, ಫಿಸಿಕಲಿ, ಎಮೋಷನಲಿ ಸಣ್ಣ 1 to 2% ವೇರಿಯೇಷನ್ ಹೊರತುಪಡಿಸಿದ್ರೆ ಎವ್ರಿಥಿಂಗ್ ಐ ಹ್ಯಾವ್ ಎಕ್ಸಿಕ್ಯೂಟೆಡ್ ಆಸ್ ಐ ವಾಂಟೆಡ್. ಇನ್ ನೆಕ್ಸ್ಟ್ 10 years ಹಾಗೆ ಎಕ್ಸಿಕ್ಯೂಟ್ ಮಾಡ್ತೀನಿ. ಬಿಕಾಸ್ ನನಗೆ ಗೊತ್ತಿದೆ ನನ್ನ ಶಕ್ತಿ ಏನು ಅಂತ. ಬಿಕಾಸ್ ಆಂಜನೇಯ ಭಕ್ತ. ಇದನ್ನು ಪದೇ ಹೇಳ್ತಾ ಇರ್ಬೇಕು, ನಾವು ಹೇಳ್ತಾ ಇರ್ಬೇಕು. ಯಾರಾದ್ರು ಆಂಜನೇಯ ಶಕ್ತಿ ಆಂಜನೇಯ ಗೊತ್ತಿರೋಲ್ಲ, ಯಾರು ಹೇಳ್ತಾ ಇರ್ಬೇಕಂತೆ. ಎಲ್ಲರೂ ಲೈಂಗಿ ಹಾರಬೇಕಾದ್ರೆ ಹೋಗಿ ಕೂತ ಮೇಲೆ ಅವ್ರಿಗೆ ಯಾರು ಹಾರೋದಪ್ಪ ಅಂತ ಪ್ರಶ್ನೆ ಆಗಿತ್ತಂದ್ರೆ ಅವಾಗ ಇವರೆಲ್ಲ ವಾರ ಸೇನೆ ಅವರೆಲ್ಲರೂ ಹೋಗಿ ಹೇಳ್ತಾರಂತೆ, ನೀವು ಗೊತ್ತಿಲ್ಲ, ನೀನ್ ಚಿಕ್ಕವರಿದ್ದಾಗ ಸೂರ್ಯನನ್ನು ಬಿಡಿದ ಆದ್ಮೇಲೆ ಒಬ್ಬರು ಋಷಿಮುನಿಗಳನ್ನ ನೋಡಿ ನೀನು ಕಪಿಚೇಷ್ಟೆ ಮಾಡಿದಾಗ ಎತ್ತಿ ನಿನಗೆ ಶಾಪ ಕೊಟ್ಟಿದ್ದಾನೆ, ನಿನ್ನ ಶಕ್ತಿಯನ್ನು ನೀನು ಮರೆತು ಬಿಡಲಿ ಅಂತ ಹೇಳಿ. ಹಾಗಾಗಿ ನಿನ್ನ ಶಕ್ತಿಯನ್ನು ಇನ್ನೊಬ್ಬರು ನೀನು ನೆನಪಿಸ್ತಾ ಇರಬೇಕು. ನೀನು ಹಾರಬಲ್ಲೆ, ಈ ಲಂಕೆಯನ್ನು ಇಡೀ ಬ್ರಹ್ಮಾಂಡವನ್ನೇ ನೀನು ಜಿಗಿಯಬಲ್ಲೆ ಅಂತ ಹೇಳಿದ್ರಂತೆ. ಆವಾಗ ಅಮೃತ ಜಿಗಿತಾನೆ. ಹಾಗೆ ನಮಗೂ ಹೇಳ್ತಾ ಇರಬೇಕು, ನಮಗೂ ಗುರು ಇದ್ದಾರೆ. ಅವಾಗ ಹೇಳೋರು ಸ್ವಾಮಿ ನಿರ್ಭಯಾನಂದ ಸರಸ್ವತಿಯವರು, ರಾಮಕೃಷ್ಣ ವಿವೇಕಾನಂದ ಆಶ್ರಮದವರು ಪದೇ ನನಗೆ ಹೇಳ್ತಿರ್ತಾರೆ, ಇದಲ್ಲ ಈಗ ಮಾಡು ಅಂತ. ನಿಮಗೆ ಆ ತರ ಒಂದು ಯೋಜನೆ ಇರಬೇಕು. 2021 ಮಾರ್ಚ್ 1 ಇವತ್ತು ನಾನು ಇದೊಂದು ಕಾರ್ಯಕ್ರಮ ಅಟೆಂಡ್ ಆಗಿದೆ. ಈಗ ಸದ್ಯ PSI ನೋಟಿಫಿಕೇಶನ್ ಇದಾಗಿ ಮುಗಿದ ತಕ್ಷಣ ಇನ್ನೊಂದು ನೋಟಿಫಿಕೇಶನ್ ಹೊರಬರೋದಿದೆ, ಗೊತ್ತಿರಲಿ. ಹೈದರಾಬಾದ್ ಕರ್ನಾಟಕ ಒಂದು ಜನರಲ್ ಸೇರಿ ಅದರಲ್ಲೂ ಕೂಡ ಇಷ್ಟು ನೋಟಿಫಿಕೇಶನ್ ಆಗೋದಿದೆ. KPSC ಕೂಡ ಹೊಸ ನೋಟಿಫಿಕೇಶನ್ ಆಗೋದಿದೆ. UPSC ಪರೀಕ್ಷೆ ನಡೆದ ತಕ್ಷಣ ನೆಕ್ಸ್ಟ್ ಆಗಸ್ಟ್ ನಲ್ಲಿ ಮತ್ತೆ ಅದು ಪ್ರೊಸೆಸ್ ಆರಂಭ ಆಗುತ್ತೆ. ರೈಲ್ವೆ ಡಿಪಾರ್ಟ್ಮೆಂಟ್ ಇಷ್ಟು ಕರೀತಾರೆ, ಗ್ರೂಪ್ ಎ ಸರ್ವಿಸ್ ಇಷ್ಟು ಕರೀತಾರೆ, ಬ್ಯಾಂಕ್ ಪ್ರೊಫೆಷನಲ್ ಇಷ್ಟು ಕರೀತಾರೆ. ಇದರಲ್ಲಿ FD ಮತ್ತೊಂದು 2 ನೋಟಿಫಿಕೇಶನ್ ಇರ್ತದೆ. ಅದಕ್ಕೆ ನಾನು ತಯಾರಾಗಬೇಕು. ನನ್ನ ಗುರಿ ಇದು. ಅದಕ್ಕೆ ಸಿಲೆಬಸ್ ಇಷ್ಟಿದೆ. ಅವ್ರು ಹೇಳಿದ ಹಾಗೆ ಟೆಕ್ಸ್ಟ್ ಬುಕ್ 100 ಪುಸ್ತಕಗಳನ್ನು ಓದೋ ಅವಶ್ಯಕತೆ ಇಲ್ಲ. ಐ ಆಮ್ ಕನ್ಫೆಸಿಂಗ್ ಹಿಯರ್ ಟುಡೇ, ಲಕ್ಷ್ಮೀಕಾಂತ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ಲಕ್ಷ್ಮೀಕಾಂತ್ ಪಕ್ಕಾ ಓದಿದ್ದೆ ನಾನು, ಆಕೆ ಅರೋರಾ. ಮತ್ತು ನಮ್ಮ ವಿನೀಲ್ ಕೃಷ್ಣ ಅಂತ ಹೇಳಿ ನಾವು 2007ನೇ ಬ್ಯಾಚ್ ನಲ್ಲಿ 8ನೇ ರ್ಯಾಂಕ್ ಅನ್ಸುತ್ತೆ, ಆಂಧ್ರ ಪ್ರದೇಶದ ಅವ್ರ ನೋಟ್ಸ್. ಅದ್ರ ಬಿಟ್ಟರೆ ನಾನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಏನು ಓದಿರಲಿಲ್ಲ. ಕನ್ನಡ ಲಿಟರೇಚರ್ ಸಾಸಿ ಮರಳಯ್ಯ ಸರ್ ಸಿಡಿಗಳು, ಅವರ ಲಿಟರೇಚರ್ ಮತ್ತು ನಮ್ಮ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಸರ್ ಅವರ ನೋಟ್ಸ್ ಮತ್ತು ಕನ್ನಡ ಟೆಕ್ಸ್ಟ್ ಬುಕ್ಗಳು. ಇದ್ರ ಬಿಟ್ಟು ಬೇರೆ ಏನು ಓದ್ತಿರ್ಲಿಲ್ಲ. ಒಂದು ಒಳ್ಳೆ ನ್ಯೂಸ್ ಪೇಪರ್ ಹಿಂದೂ ಓದಿದ್ದೀನಿ, ನೋಟ್ಸ್ ಮಾಡ್ತಿದ್ದೆ. ನನಗೆ ಅವ್ರ ಎಲ್ಲರ ನೋಟ್ಸ್ ಮೇಲೆ ಅಷ್ಟೊಂದು ಭರವಸೆ ಇರ್ತಿರಲಿಲ್ಲ. ನನಗೆ ನಾನೇ ತಯಾರು ಮಾಡ್ಕೋಬೇಕು. ಯಾಕೆ ತಯಾರು ಮಾಡ್ಕೋಬೇಕಂದ್ರೆ ಒಂದು ಉತ್ತರನ ಕಣ್ಣು ಕಟ್ಟುವಂತೆ ನಾನು ಕೊಡ್ತಿದ್ದೆ. ಈಗ ನಾನು ಯಾವ ರೀತಿ ಮಾತನಾಡ್ತೀನೋ ಆ ರೀತಿ ಒಂದು ಏನಾದರೂ ಪ್ರಶ್ನೆಯ ಉತ್ತರ ನಾನು ಕೊಡುವುದಾದರೆ ಪಿಕ್ಟೋರಲ್ ಡಿಪಿಕ್ಷನ್ ಚಾರ್ಟ್ಗಳನ್ನ
ಟ್ಯಾಬ್ಯುಲರ್ ಫಾರ್ಮ್ಯಾಟ್ ಅಲ್ಲಿ ಪೈ ಡಯಾಗ್ರಾಮ್ಗಳನ್ನ ಅಥವಾ ಒಂದು ಚಿತ್ರವನ್ನು ಬಳಸಿ ಒಂದು ಕಾನ್ಸೆಪ್ಟ್ ಅನ್ನು ಎಕ್ಸ್ಪ್ಲೈನ್ ಮಾಡೋದು ಅದು ನನ್ನ ವಿಶಿಷ್ಟ ಗುಣ. ಕೇಳಿದ್ರೆ ಒಂದು ಚಿತ್ರದಲ್ಲಿ ಕರ್ಕೊಂಡು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಬಂದೋಬಸ್ತ್ ಪಟ್ಟಣ ಹಾಕಿ ಎಂಟ್ರಿ ಎಕ್ಸಿಟ್ ವಿವಿಐಪಿ ಡಿ ಝೋನ್, ಇಲ್ಲಿ ವುಮೆನ್ ಡೆಸ್ ಬ್ಲಾಕ್ 1 2 3 4 5, ಇದು ಎಮರ್ಜೆನ್ಸಿ ಎಕ್ಸಿಟ್, ಇದು ಫೈರ್ ಆಂಬ್ಯುಲೆನ್ಸ್ ಇಲ್ಲಿ ಇರಬೇಕು, ಡಿ ಝೋನ್ ಅಲ್ಲಿ ಮಸ್ತಿ ಇರಬೇಕು, ವಿ ಕಪಲ್ ಇಲ್ಲಿ ಇರಬೇಕು, ಸ್ಕೈ ಸೆಂಟ್ರಿ ಅಲ್ಲಿ ಇರಬೇಕು ಅಂತ ಹೇಳಿ ಯಾವಾಗಲೂ ಗೌರ್ಮೆಂಟ್ ಆಗಿ ನಾನು ನನ್ನ ಸ್ಟಾರ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದ್ರೆ ಚಿತ್ರದ ಮೂಲಕ ಒಂದು ಕಥೆಯ ಮೂಲಕ ನಿಮ್ಗೆ ಯಾರಾದ್ರೂ ಏನಾದ್ರು ಹೇಳಿದ್ರೆ ನೆನಪುಳಿಯುತ್ತೆ. ಸಿನಿಮಾ ಯಾಕೆ ನೆನಪಿರುತ್ತೆ? ಯು ಸಿ, ಯು ಫೀಲ್, ಯು ಹಿಯರ್ ಇಟ್ ಎಟ್ ಎ ಟೈಮ್. ಏಕಕಾಲಕ್ಕೆ ನೀವು ದೃಶ್ಯಗಳನ್ನು ನೋಡ್ತೀರಾ, ಕೇಳ್ತೀರಾ, ಅದನ್ನು ಅನುಭವಿಸ್ತೀರಾ, ಅದಕ್ಕೆ ಸ್ಪಂದನೆ ಕೊಡ್ತೀರಾ, ಹಾಗಾಗಿ ನೆನಪುಳಿಯುತ್ತೆ. ಪುಸ್ತಕ ಅದು ಒಮ್ಮುಖ ಪಾಪ, ಅದರಲ್ಲಿ ಮ್ಯೂಸಿಕ್ ಇಲ್ಲ, ದೃಶ್ಯ ಇಲ್ಲ, ಸೌಂಡ್ ಇಲ್ಲ, ಆ ಏಜ್ ಆಫ್ ಎಫೆಕ್ಟ್ ಇಲ್ಲ, ನೆನಪುಳಿಯುತ್ತೆ. ಬಟ್ ಅದು ಇಮ್ಯಾಜಿನ್ ಮಾಡಬೇಕು ಕೂತ್ಕೊಂಡು. ನಾನು ಹಾಗೆ ಮಾಡ್ತಿದ್ದೆ. ಆರ್ ಪಟ್ಟಣ್ ಅಂತ ಹೇಳಿ 10ನೇ ತರಗತಿಯಲ್ಲಿ ನನಗೆ ವಚನಗಳನ್ನು ಹೇಳಲು ಪ್ರಾರಂಭ ಮಾಡಿದ ವ್ಯಕ್ತಿ ನೋಡಿದ್ರೆ ನನಗೆ ಅಣ್ಣ ಬಸವಣ್ಣ ತರ ಕಾಣೋದು. ಈಗಲೂ ಇದ್ದಾರೆ. ನಿಮಗೇನಾದ್ರು ಕುತೂಹಲ ಇದ್ರೆ ಶ್ರೀ ಜಯದೇವ ಜಗದ್ಗುರು ಗುರುರಾಜೇಂದ್ರ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜು ನಮ್ಮ ಮುಳುಗುಂದಲ್ಲಿ ಹೋಗ್ಬೇಕಾದ್ರೆ ಅವ್ರನ್ನ ಕುತ್ಕೊಳ್ಳಿ, ಪಕ್ಕಾ ವಿಭೂತಿ ಪಟ್ಟಿ ಬರೆದ ಅಡಿಗೆಯಲ್ಲಿ ಹಾಕೊಂಡು ಪಾಠಕ್ಕೆ ನಿಂತರು ಅಂತಂದ್ರೆ ಅನುಭವ ಮಂಟಪವನ್ನು ಸೃಷ್ಟಿ ಮಾಡ್ತಾರೆ ಅವರು ಕ್ಲಾಸ್ ರೂಮ್ ಅಲ್ಲಿ. ಐ ಯೂಸ್ ಟು ವಿಜುವಲೈಸ್. ನಾನು ಕೇಳ್ತಾ ಇದ್ದೆ, ನಾನು ಒಂಥರ ನಾನಿವಾಗ ಗೌರವ ಕಕ್ಕಯ್ಯ, ನಾನು ಮಾದರ ಚೆನ್ನಯ್ಯ, ನಾನು ಉರ್ಲಿಂಗ ಪ್ರೇತಿ ಅಂತ ನಾನು ಅನ್ಕೊಳ್ತಿದ್ದೆ. ಇವರೆಲ್ಲ ಯಾಕಂದ್ರೆ ನಮ್ಮ ತರ ಇದ್ದವರಲ್ಲ. ಉರ್ಲಿಂಗ ಪ್ರೇತಿ ಬಗ್ಗೆ ಕೇಳಿದ್ದೀರಾ? ಉರ್ಲಿಂಗ ಪ್ರೇತಿ ಮೊದಲು ಕಳ್ತನ ಮಾಡ್ತಾ ಇದ್ದ. ಉರ್ಲಿಂಗ ಪ್ರೇತಿ ಅಂತ ಒಂದ್ಸಾರಿ ಆಶ್ರಮ ಕಳ್ತನ ಮಾಡಿ ನೋಡ್ತಾನೆ, ಉರ್ಲಿಂಗ ದೀಕ್ಷೆ ಮಾಡ್ತಾ ಇರ್ತಾರೆ. ಅದರಿಂದ ಪ್ರಭಾವಿತರಾಗಿ 12 ವರ್ಷಗಳ ಕಾಲ ತೆಗೆದುಕೊಂಡು ಹಾಕ್ತಾನೆ ಅವರಿಗೆ. ಗುರು ಗೊತ್ತಾಗತ್ತ. ಆಮೇಲೆ ಒಂದು ಕೇಳಿದ್ರೆ ನಾನು ಲಿಂಗ ದೀಕ್ಷೆ ಮಾಡಿ ಅಂತಾರೆ. ಲಿಂಗ ದೀಕ್ಷೆ ಪಡೆದು ಮೂಲತಃ ಕೆಳವರ್ಗದಿಂದ ಬಂದಂತಹ ವ್ಯಕ್ತಿ ವಚನಗಳನ್ನು ಬರೀತಾನೆ. 12ನೇ ಶತಮಾನ ಕಂಡ್ರಿ. ಇವಾಗಲೂ ಅಸಮಾನತೆ, ಇವಾಗಲೂ ನಿರ್ಲಕ್ಷ್ಯತೆ, ಇವಾಗಲೂ ಬಡತನ ಶೋಷಣೆಯನ್ನು ನೋಡುವ ನಾವು ಆ ಕಾಲಕ್ಕೆ ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ಕಾಯಕ ದಾಸೋಹ ತ್ರಿಪದಿಗಳ ಅಂತಕ್ಕಂಥ ವಚನ ಇದನ್ನು ಕೊಟ್ಟು ಸಮಾಜದ ಕನಸನ್ನ ಕಂಡಲ್ಲ ಬಸವಣ್ಣ. ಅವನನ್ನ ನಾವು ಹಂಗೆ ಸಾಧ್ಯನ? ನನಗೇನು ಸಮಸ್ಯೆ ಇದೆ ಆಗಿದ್ರೆ ಗೌರಿಶಂಕರ ಆಶ್ರಮದಲ್ಲಿ ಸಮಾಜ ಕಲ್ಯಾಣಗಳಲ್ಲಿ ಊಟ ಕೊಡ್ತಾ ಇದೆ, ಸಾಂಬಾರು ಸ್ವಲ್ಪ ಕಡಿಮೆ ಇದ್ರು ಪರವಾಗಿಲ್ಲ, ಒಳ್ಳೆ ಸೆಂಟ್ರಲ್ ಲೈಬ್ರರಿ ಇದೆ, ಒಳ್ಳೆ ಕಾಲೇಜ್ ಇದೆ, ಒಳ್ಳೆ ಸ್ನೇಹಿತರಿದ್ದಾರೆ. ಊರಿಂದ ಬಂದ್ರೆ ಎಲ್ಲರೂ ಇಟ್ಟದ್ದು ಎಲ್ಲ ಕುಟ್ಟಿ ಸ್ವೀಟು ಚುಮರಿ ರೊಟ್ಟಿ ಎಲ್ಲ ತಿಂತೀವಿ. ನನಗೇನು ಸಮಸ್ಯೆ ಆಗಿದೆ? ಓದಬೇಕು, ನಾನು ಇಲ್ಲಿ ಓದಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿ ಓದ್ತಿದ್ವಿ ನಾವು. ಇದಕ್ಕಿದು ಪೂರ್ವ ತಯಾರಿ. ಒಂದು ಕೃಷಿಕ, ಒಬ್ಬ ಕೃಷಿಕ ಒಂದು ಜಮೀನನ್ನ ಮೊದಲು ಏಕದಂ ಬೀಜ ಬಿತ್ತಲ್ಲ. ಮಳೆ ಬರೋದನ್ನ ಕಾಯ್ತಾನೆ, ಮಳೆ ಬಂದ ತಕ್ಷಣ ರಂಟಿ ಹರಗ್ತಾನೆ, ಪೂರ್ತಿ ಎಲ್ಲ ಅಂದ್ರೆ ಇನ್ನೊಂದು ಮಳೆ ಆಗಬೇಕು, ಆ ಮಳೆ ಆದಾಗ ಬೀಜ ತರಬೇಕು, ಗೊಬ್ಬರ ತರಬೇಕು, ಆಮೇಲೆ ನಾಟಿ ಮಾಡಬೇಕು. ಹಾಗೆ ನಿಮ್ಮ ಜೀವನದ ಸ್ಪರ್ಧಾತ್ಮಕ ಪರೀಕ್ಷೆ ಅನ್ನೋ ಸವಾಲಿಗೆ, ಗುರಿಗೆ ನಿಮ್ಮನ್ನು ನೀವು ಈ ಹಿನ್ನೆಲೆಯಲ್ಲಿ ತಯಾರು ಮಾಡ್ಕೊಳ್ಬೇಕು. ಫಸ್ಟ್ ನೀವು PUC ಓದ್ತಾ ಇರಿ, ಗ್ರಾಜುಯೇಷನ್ ಓದ್ತಾ ಇರಿ, PG ಮಾಡ್ತಾ ಇರಿ, ಪ್ರಿಪರೇಷನ್ ಕಂಪ್ಲೀಟ್ ಡೆಡಿಕೇಟ್ ಆಗಿ ಮಾಡ್ತೀರಿ. 1 ರಿಂದ 2 ವರ್ಷಕ್ಕಿಂತ ಹೆಚ್ಚು ತಗೊಳ್ಳಲ್ಲ ಇದೆ. ಪಕ್ಕಾ ನೀವು ಫೋಕಸ್ ಆಗಿ ಪ್ರಿಪೇರ್ ಮಾಡಿದ್ರೆ ನಾಟ್ ಮೋರ್ ದನ್ 2 ಇಯರ್ಸ್, 2 ವರ್ಷದ ನಂತರ ನೀವು ವಿಫಲರಾಗ್ತಿದ್ದೀರಿ ಅಂದ್ರೆ ನೀವು ಯಾರಾದ್ರೂ ಥರ್ಡ್ ಪಾರ್ಟಿ ಇನ್ಸ್ಟ್ರಕ್ಷನ್ ಮಾಡಿಸ್ಬೇಕಂದ್ರೆ ಇನ್ನೊಬ್ರನ್ನ ಈಗ ಡಾಕ್ಟರ್ ಇಬ್ಬರು ಡಾಕ್ಟರ್ ಹತ್ರ ತೋರಿಸ್ದಾಗ ಸರಿಯಾಗಿ ಹೋದ್ರೆ ಒಬ್ರು ಕನ್ಸಲ್ಟ್ ಮಾಡ್ತಿಲ್ಲ ಸ್ಪೆಷಲಿಸ್ಟ್ ಅನ್ನ, ಆ ರೀತಿ ಒಬ್ರು ಟೀಚರ್ ಹೋಗ್ಬೇಕು. ನಾನು ಹಾಗೆ ಮಾಡ್ತಿದ್ದೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ಸ್ಟಾಟಿಸ್ಟಿಕ್ಸ್ ನನಗೆ ಅರ್ಥನೇ ಆಗ್ತಿರಲಿಲ್ಲ. ಅವಾಗ ನಾನು ಹೋಗ್ತಿದ್ದೆ, what I am lacking actually, I am really eligible to become an IAS officer. ನಮ್ಮ ಟೀಚರ್ಗೆ ಸೋಸಿನ ದೈವ ದೇವತೆ ಅವ್ರ ಹತ್ರ ಹೋಗ್ತಿದ್ದೆ. ಮೇಡಮ್ ಯಾಕಂದ್ರೆ ನಾನು ತಿಳಿದು ಅರ್ಥಕ್ಕೆ ಅವ್ರಿಗೆ ನಿಜಂಗ ಅವಮಾನ IAS. ಆ ತೆಲುಗು ಕೂಡ ಕಲಿತಿದ್ದಾರೆ ಬಂದ್ಮೇಲೆ ಯಾರು ಕನ್ನಡ ಮಾತಾಡೋದಿಲ್ಲ. ಹಿಂದಿ ತೆಲುಗು ಭಾಷೆ ಕಲಿಯುವ ಅಭಿಪ್ಸೆ. ನಾನು ಹುಚ್ಚು ಒಂಥರ ಭಾಷೆ ಕಲಿಬೇಕು ಅಂತ ತಮಿಳು ಕಲಿತಾರೆ. ಸೊ ಹಾಗೆ ಅವ್ರನ್ನ ಕೇಳ್ತಾ ಇದ್ದೆ, ಅವ್ರು ಕೂತ್ಕೊಂಡು ಹೇಳೋರು ಸಮಾಧಾನ ಮಾಡಿ, ಅಮ್ಮ ಆಗ್ತೀಯ ಹೋದ ಥೋಡ ಧೀರೆ ಬೇಕು ಸಫರ್ ಅಂತ. ನನಗೆ ಅರ್ಜೆಂಟ್ ಅದಕ್ಕೆ ಅವ್ರ ಅವಸರ ಅನ್ನೋರು ನಾನು ತೀವ್ರತೆ ಅಂತ ಕರಿತೇನೆ.
ನೀವು ಯಾರಾದ್ರೂ ಬಹಳ ಸ್ಪೀಡ್ ಕೆಲಸ ಮಾಡ್ತಿದ್ರೆ ಬಿ ಪ್ರೌಡ್ ಆಫ್ ಇಟ್. ಬಹಳ ಸ್ಪೀಡ್ ಇದೀರಿ ಅಂತ ಊಟ ಮಾಡೋದು ಸ್ಪೀಡ್, ಕೆಲಸ ಮಾಡೋದು ಸ್ಪೀಡ್, ಡ್ರೆಸ್ ಹಾಕೋದ್ರಲ್ಲಿ ಸ್ಪೀಡ್, ಫೈಲಿಂಗ್ ಅಲ್ಲಿ ಸ್ಪೀಡ್. ನಾನು ಯಾವಾಗಲೂ ಫೈಲಿಂಗ್ ಅಲ್ಲಿ 3 ತಾಸು ಮುಂದೆ ಯಾವಾಗ ಬುಲೆಟ್ ಹೊಡೆಯಲ್ಲ, ಯಾರು ಫಸ್ಟ್ ಫೈಲ್ ಮಾಡ್ತಾರೆ ಅವರೇ ಗೆಲ್ಲದ್ರಿ. ಅವ್ನು ವೈ ಬಂದವ ಭಯ ಉಂಟಲ್ಲ, ಭಯ ಉಂಟಲ್ಲ, ಅಮ್ಮ ಹಿಡಿಯೋದು ನೋಡಿ ಬಿಡ್ತಾರೆ. ಅಷ್ಟು ಸಿನಿಮಾದಲ್ಲಿ ತೋರಿಸಿದಾಗ ಸಿನಿಮಾ ಹೀರೋ ಹೊರಗೆ ಇಲ್ಲೇ ಇಷ್ಟು ದಿವಸ ಪ್ರಯತ್ನ ಮಾಡ್ತೀರಿ, ಅದು ನೋಡಿದ್ರೆ ಟಾರ್ಗೆಟ್ ನಿಮ್ಗೆ ಒಟ್ಟು ಬಿಡಂಗೇ ಇಲ್ಲ. ಈಗ ಬರ್ತೀವಿ, ಈಗ ಬರ್ತೀವಿ, ಕೆಳಗೆ ಬರ್ತೀವಿ, ಒಂದೊಂದ್ಸಾರಿ ಟಾರ್ಗೆಟ್ ಇರಲ್ಲ. ಅಂದ್ರೆ ನಾನೊಬ್ಬ ಸಾಮಾನ್ಯ ಮನುಷ್ಯ, ವೇರ್ ನಾಟ್ ಹೀರೋಸ್. ನನ್ನ ಬದುಕಿನ ನಾಯಕ ನಾನು, ಸಿನಿಮಾದಲ್ಲಿ ತಿಳಿಸಿಕೊಂಡು ನಾವು ಅಲ್ಲ. ಸೊ ಆದ್ದರಿಂದ ನಿಮ್ಮ ಬದುಕಿನ ಪೂರ್ವ ತಯಾರಿ, ಮಾನಸಿಕ ಸಿದ್ಧತೆ ಆಗಿತ್ತು ಅಂತಂದ್ರೆ ಈ ಪರೀಕ್ಷೆಗಳನ್ನು ಬರೆಯಬಹುದು. ಕ್ಲಾಸ್ ರೂಮ್ಸ್, ವಾಟ್ ವಿಲ್ ಬಿ ದ ಬೆಸ್ಟ್ ವೇ ಆಫ್ ಕ್ರ್ಯಾಕಿಂಗ್? ಹಾಗಪ್ಪ ನಾನು ಮಾಡ್ತಿದ್ದೆ ಇಷ್ಟೇ. ನಾಳೆ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಫಸ್ಟ್ ಚಾಪ್ಟರ್ ಇದೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸೇರಿಯನ್ ಫೀಚರ್ಸ್, ಡೈರೆಕ್ಟ್ ಪ್ರಿನ್ಸಿಪಲ್, ಸ್ಟೇಟ್ ಪಾಲಿಸಿ, ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ಪಾಠ ಇತ್ತು ಅಂತಂದ್ರೆ ಓದ್ಕೊಂಡು ಹೋಗ್ತಿದ್ದೆ. ಮೊದಲೇ ಓದ್ಕೊಂಡು ಹೋಗೋದು, ಅದಾದ್ಮೇಲೆ ಅವತ್ತು ಇನ್ನೊಂದ್ಸರಿ ವಾಪಸ್ ಬರೋದು. 10 ವರ್ಷದ ಕ್ವಶನ್ ಪೇಪರ್ ಅಲ್ಲಿ ಎಷ್ಟು ಕ್ವಶನ್ ಗಳನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸೇರಿಯನ್ ಫೀಚರ್ಸ್ ಅಥವಾ ಡೈರೆಕ್ಟ್ ಪ್ರಿನ್ಸಿಪಲ್, ಸ್ಟೇಟ್ ಪಾಲಿಸಿ, ಬೇಸಿಕ್ ಸ್ಟ್ರಕ್ಚರ್ ಮೇಲೆ ಎಷ್ಟು ಸಾರಿ ತಿರುಗಿಸಿ ಕೇಳಿದ್ದಾರೆ, ಏನು ಕೇಳಿದ್ದಾರೆ, ಉತ್ತರ ಏನು, ಈ ವರ್ಷ ಏನ್ ಬರಬಹುದು. ಲಭ್ಯವಿದ್ದ ಜ್ಞಾನದ ಮೂಲಕ ವಿಶ್ಲೇಷಣೆ ಮಾಡಿ ಮುಂದಾಗಲಿರುವುದನ್ನ ಆಂಟಿಸಿಪೇಟ್ ಮಾಡೋನೇ ಜ್ಞಾನಿ, ಬುದ್ಧಿವಂತ. ನಾನೇನಾದ್ರೂ ಒಂದು ವಿಷಯ ಕಲಿತೆ, ಅದನ್ನ ಅರ್ಥ ಮಾಡ್ಕೊಂಡೆ ಅಂದ್ರೆ ಆ ವಿಶ್ಲೇಷಣೆಯಿಂದ ಅದೇ ವಿಚಾರದಲ್ಲಿ ಮುಂದೆ ಏನಾಗುತ್ತೆ ಅನ್ನೋದು ನನಗೆ ಗೊತ್ತಾಗಬೇಕು. ಉದಾಹರಣೆಗೆ ಎಲ್ಲೋ ಒಂದು ವಾಲ್ಮೀಕಿ, ಈಗ ಸುನಾಮಿ ಆದ್ರೆ ನೆಕ್ಸ್ಟ್ ಪೂರ್ತಿ ಕಡಾಗಳನ್ನ ಸೀಲು ಬಂದೋಬಸ್ತ್ ಮಾಡಿದ್ರಿ, ಏನೋ ಒಂದು ಫೇಲ್ ಆಯ್ತು. ಯಾಕೆ ಫೇಲ್ ಆಯ್ತು? ಎಲ್ಲಿ ನಾನು ಫೋಕಸ್ ಮಾಡಿಲ್ಲ, ಎಲ್ಲಿ ಡಿಪ್ಲಾಯ್ಮೆಂಟ್ ಮಾಡಿಲ್ಲ. ಸೊ ಹಾಗೆ ನೆಕ್ಸ್ಟ್ ಬಂದೋಬಸ್ತ್ ನಾನು ಏನ್ ಮಾಡಬೇಕು, ಹೋಗ್ತಾ ಇದ್ದಾಗಿತ್ತು. At the back of my mind, it should work, it should alert me, it should pitch me, it should ನಾನು ಆಗ್ತಿರಬೇಕು. ಹಾಗೆ ನೀವು ಓದಬೇಕಾದ್ರೆ ಆ ನಾಳೆ ಪುಸ್ತಕ ನೋಡಬೇಕು. ಟೆಸ್ಟ್ಗಳನ್ನು ನೆವರ್ ಮಿಸ್ ಎನಿ ಟೆಸ್ಟ್. ಟೆಸ್ಟ್ 0 ಬರಲಿ, ಹೋಗಿ ಕೂತ್ಕೊಳ್ಳಿ. ಬಹಳ ಡಿಫ್ರೆಂಟ್ ಫೀಲಿಂಗ್ ಇರುತ್ತೆ. ನನಗಂತೂ ಬಹಳ ಭಯ ಇರೋದು ಟೆಸ್ಟ್ ಇದೆ ಅಂತಂದ್ರೆ ಹುಡುಗರು ಸ್ಟಾರ್ಟ್ ನಿಮ್ಗೆ ಆಗುತ್ತಾನೆ ಹಂಗೆ ಸೇಮ್ ಅದು ಕೂರ್ತಿದ್ದೇನೆ ನಮಗೆ. ಫೀಲಿಂಗ್ ಟೆಸ್ಟ್ ಹೇಗಿರುತ್ತೆ ನೋಡೋಣ. ಕ್ವಶನ್ ಏನಾದ್ರು ಬರಲಿ, ಯಾರಿಗೆ ಹೈಯೆಸ್ಟ್ ಮಾರ್ಕ್ಸ್ ಬರುತ್ತೆ ಅವನು ಹೋಗಿ ಕೇಳೋದು, ಏನಾಯ್ತು ಸರ್ವಜ್ಞನೆಂಬು ಹಂಗೆ ಆದ್ರೆ ಎಲ್ಲರ ಒಂದು ನುಡಿಯ ಕಲಿತು ಇದೇ ಪರ್ವತವೇ ಆದ ಸರ್ವಜ್ಞ. ಯಾರಿಗೂ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಇಲ್ಲ, ತಲೆ ಕೆಡಿಸ್ಕೋಬೇಡಿ. ಆಲ್ ದ ನಾಲೆಜ್ ಆಫ್ ದಿಸ್ ವರ್ಲ್ಡ್ ಈಸ್ ಸೆಕೆಂಡ್ ಹ್ಯಾಂಡ್. ಐ ರಿಪೀಟ್ ಇಟ್, all the knowledge, whatever that is existing today or whatever that will come, that is innovations, inventions, discoveries, all that is second hand. Nobody can claim that this is mine. Namde I can ಸರ್ವಜ್ಞ ವಚನಕ್ಕೆ ಏನೋ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಇದೆ. ಅಣ್ಣ ಬಸವಣ್ಣ, ವೇದ, ಉಪನಿಷತ್ತು, ಪುರಾಣ, ಪವಿತ್ರ ಗ್ರಂಥಗಳು, ಎವ್ರಿಥಿಂಗ್ ಇಸ್ ಸೆಕೆಂಡ್ ಹ್ಯಾಂಡ್. ಆಲ್ ಸೆಕೆಂಡ್ ಹ್ಯಾಂಡ್ ಅಂದಮೇಲೆ ಒಂದು ನೋಟ್ಸ್ ಮೂರು ಚೂರು ನಾವೆಲ್ಲ ಮಾಡ್ತಿರ್ತೀವಿ, ನೋಟ್ಸ ಕೊಡ್ತಿರಲಿಲ್ಲ. ನಿಮಗೂ ಕೊಡ್ತಾರ ಬರಲ್ಲ, ಇನ್ನೂ ಅಲ್ಲ ಕಂಟಿನ್ಯೂ ಆಗಿದೆ. ಓಕೆ, ಬಹುಶಃ ಕಂಟಿನ್ಯೂ ಆಗುತ್ತೆ. ಹಾಗಿದ್ದಾಗ ನಾನೇನ್ ಮಾಡ್ತಿದ್ದೆ, ಓಕೆ ಕೊಡಲ್ಲ ಪರವಾಗಿಲ್ಲ ಅಂತೇಳಿ ನಮ್ಗೆ ನಾವೇ ರೆಡಿ ಮಾಡ್ತೀವಿ. ಬಟ್ ಐ ಹ್ಯಾಡ್ ಅನ್ ಅಪರ್ಚುನಿಟಿ ಆಫ್ ವರ್ಕಿಂಗ್ ಆಸ್ ಎ ರಿಸೆಪ್ಷನಿಸ್ಟ್. SUP ನಮ್ಮ ಟಾರ್ಗೆಟ್ ಐಎಸ್ ಅಂತ ಇನ್ಸ್ಟಿಟ್ಯೂಷನ್ ಅಲ್ಲಿ ಕ್ವಶನ್ ಪೇಪರು, ಎಕ್ಸಾಮಿನೇಷನ್ ಕರೆಯೋದು, ನೋಡೋದು, ಅದನ್ನೆಲ್ಲ ನೋಡೋದು. ಐ ಯೂಸ್ ಟು ಪಿಕ್ ಗುಡ್ ಥಿಂಗ್ಸ್ ಫ್ರಮ್ ಈಚ್ ಆನ್ಸರ್ಸ್. ಯಾವ ರೀತಿ ಪರಿವಿಡಿಯ ಅಂತಲ್ಲ, ಇಂಟ್ರೊಡಕ್ಷನ್, ಬಾಡಿ ಆಫ್ ದ ಆನ್ಸರ್ ಹೇಳ್ತು, whether he wrote it in paragraph or point wise, whether he has used any tabular format, how any new words, what is the meaning of it, can I learn from it, can I imbibe, can I inculcate in my answer script? Yes, sure, this is the best part, this is the best part.
this is not so good, I am good in it, let me make a new thing, new answer, see, new answer out of this ಅಂತ ಹೇಳಿ ನಾನು ಮಾಡ್ತಿದ್ದೆ. ಅಂತ ಅವಕಾಶವನ್ನ ನೀವು ಪಡೆದುಕೊಳ್ಳಬೇಕು. ಜೀವನದಲ್ಲಿ ಎರಡೇ ಅತಿ ಮುಖ್ಯ, ಒಂದು ಅವಕಾಶ, ಇನ್ನೊಂದು ಅನುಭವ. ಭಗವಂತ ಎಲ್ಲರಿಗೂ ಕೊಡಲ್ಲ. ನಚಿಕೇತನಿಗೆ ಯಮ ಹೇಳ್ತಾರೆ, ಏ ನಚಿಕೇತ, ಸುವಾರ್ತೆಯನ್ನು ಕೇಳೋದೇ ಒಂದು ಯೋಗ, ಒಳ್ಳೆಯ ವಿಚಾರಗಳನ್ನು ಕೇಳೋದೇ ಒಂದು ಯೋಗ. ಎಲ್ಲರಿಗೂ ಆ ಅದೃಷ್ಟ ಸಿಗಲ್ಲ. ಒಳ್ಳೆಯ ವ್ಯಕ್ತಿಗಳೊಂದಿಗೆ ಇರೋದೇ ಒಂದು ಯೋಗ, ಎಲ್ಲರಿಗೂ ಅವಕಾಶಗಳು ಸಿಗಲ್ಲ. ಒಳ್ಳೆಯ ಕೆಲಸಗಳನ್ನು ಮಾಡೋದೇ ಒಂದು ಯೋಗ, ಎಲ್ಲರಿಗೂ ಅವಕಾಶಗಳು ಸಿಗಲ್ಲ. ಸೊ ಅವಕಾಶ ಸಿಕ್ಕಾಗ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಒಳ್ಳೆಯ ಅವಕಾಶಗಳನ್ನ, ಅದರಿಂದ ಅನುಭವ ಬರುತ್ತೆ. ನನ್ನ ಜೊತೆ ಎಷ್ಟೋ ಜನ UPSC ಪರೀಕ್ಷೆ ಬರೋದು, ನಾವು IPS ಅಲ್ಲಿ 100 ಜನ, 150 ಜನ. ಆ 150 ಜನರಲ್ಲಿ ಕರ್ನಾಟಕ ವಾಪಸ್ ಬಂದವರು ಕರ್ನಾಟಕದಿಂದ 11 ಜನ ಇದ್ವಿ. 2008ರ ಬ್ಯಾಚ್ ಅಲ್ಲಿ 8ರ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅಲ್ಲಿ 11 ಜನ IPS ಅಧಿಕಾರಿಗಳು ವಾಪಸ್ ಬಂದವರು. ನಾವು, ನನ್ನ ಗೆಳೆಯ ಶರಣಪ್ಪ, ಮುಂಚೆ 3 ಜನ, 8 ಜನ ಬೇರೆ ಬೇರೆ ಈ ದೇಶದ ಭಾಗಗಳಲ್ಲಿ ಕೆಲಸ ಮಾಡ್ತಿರ್ತಾರೆ. ಸೊ ಅವ್ರನ್ನ ಯೋಗ ಹೋದವರು 703 ಕೊನೆಯ ಮನುಷ್ಯ ನಾನು ಎಲ್ಲರಿಗಿಂತ ಯಾರು, I am the last person to be inducted into IPS. ಅದಕ್ಕೂ ತೇರವಿಲ್ಲ ನಮ್ಮ ದಿನಾಚರಣೆ ಅಂತ ಭಗವಂತ ಇಚ್ಛೆಯಲ್ಲಿ ಏನೂ ಆಗಲ್ಲ. ನೆಕ್ಸ್ಟ್ ಇಯರ್ ಹಂಗಾಗಿತ್ತು ಅಂದ್ರೆ ನಾವು ಬಿಡ್ತದೆ ಬಹಳ IAS ಆಗ್ತಿದ್ದೆ. ಆದರೆ ವಾಪಸ್ ಬಂದ್ವಿ ನಾವು. ನಾನು ಬಂದೆ ಅನ್ನೋ ಕಾರಣಕ್ಕೆ ನನಗೆ ಅವಕಾಶಗಳು ಸಿಕ್ತು, ಅವಕಾಶದಿಂದ ಅನುಭವ ಸಿಕ್ತು, ಅನುಭವಗಳನ್ನು ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಇಷ್ಟೇ. ಇದರಿಂದ ಇದೇ ಸರ್ವಜ್ಞಾನಕ್ಕೆ ಹಲವಾರು ವಿಚಾರಗಳಿಂದ ಪ್ರಭಾವಿತನಾದ ನಾನು ಆ ವಿಚಾರಗಳನ್ನ ಹಿಡಿದ ಮೇಲೆ ವಾಪಸ್ ಕೊಡ್ಬೇಕಲ್ಲ. ನಾನು ಒಬ್ಬನೇ ಬೇಡ ಸಾಕೆ. ಒಬ್ಬ ನಾಯಕ ಇನ್ನೊಬ್ಬ ನಾಯಕನನ್ನೇ ಸೃಷ್ಟಿಸುತ್ತಾನೆ, ಹಿಂಬಾಲಕನನ್ನಲ್ಲ. ಅದರಲ್ಲಿ ನಾವು ಹುಟ್ಟ ನಾಯಕರು. ಸೊ ಈ ಆಲೋಚನೆ ಜೇವನದಿಂದ ಹೋದ್ರು ಕೂಡ ಪರವಾಗಿಲ್ಲ, ಸ್ವಾಭಿಮಾನಕ್ಕೆ ಧಕ್ಕೆ ಆದ ಹಾಗೆ ಬದುಕತಕ್ಕಂಥ ಗುಣ ನಾನು ಮಾಡ್ತೀನಿ. अपना टाइम आएगा, ನನ್ನ ಸಮಯ ಬರುತ್ತೆ, ನನ್ನ ಸಮಯ ಬರುತ್ತೆ. ಏನ್ ರವಿಚಂದ್ರನ್ ನೀವು ಹೆಂಗೆ ಅನ್ಕೋಬೇಕಂದ್ರೆ ಇವತ್ತು ರವಿಚಂದ್ರನ್ ಅವರು ನಾವು ವ್ಯತ್ಯಾಸ ಅಂದ್ರೆ 15 ವರ್ಷ ನಾವು ಮುಂದೆ ಲೇಟ್ ಆಗಿರ್ತೀವಿ. You are just born 15 years after me. That is the only difference, nothing else. ನೀವು ಅದ ಕಾಲೇಜಿಗೆ ಓದಕತ್ತೀರಿ, ಅದ ಹಾಸ್ಟೆಲ್ ಇದ್ರಿ, ಅದೇ ರಂಗ ಮಂದಿರ ಕೂತೀರಿ. ನಿಮಗೂ ನನಗೂ ಎರಡೇ ಕಣ್ಣು, ನಿಮಗೂ ಎರಡೇ ಕಣ್ಣು, ಎರಡೇ ಕಿವಿ, ಎರಡೇ ಕೈ. ಸ್ವಲ್ಪ ಇಲ್ಲಿ ಸ್ವಲ್ಪ ಛಾತಿ ಬಂದಿದೆ, ನನಗೆ ಇಚ್ಛಾಶಕ್ತಿ ಇದೆ, ಚೆನ್ನಾಗಿದೆ. ಅದರ ಜೊತೆ ವಿನಯನೂ ಇದೆ. ವಿನಯ ಎಷ್ಟೇ ನೀವು ಸಾಧನೆ ಮಾಡಿ ವಿನಯ ಇರಬೇಕು. ವಿದ್ಯೆಗೆ ವಿನಯವೇ ಭೂಷಣ. ಅದು ಅಷ್ಟವಾಗಿ ಬರಲ್ಲ. ಒಬ್ರು ನಮ್ಮಲ್ಲಿ ಇದ್ರು ಮರ ಏನ್ ಸಣ್ಣ ಪುಟ್ಟ ಆದ ತಕ್ಷಣ ಇದು ನೋಡೋದು ಹೇಳಿ ಅಂತೇಳಿ ನಾವು ಆಯ್ತು ನೀವೇ ದೊಡ್ಡವನು. ಅಣ್ಣ ಹುಲ್ಲು ಬಸವಣ್ಣನ ಅರ್ಥ ಮಾಡೋದು ನೀವು ಮಾಡ್ತೀನಿ. ಭರ್ಜರಿ ಹೋಗಿ ಕೈಲಿ ಕರೆದಿರ್ಲಿ, ಉಂಡಿ ರೊಟ್ಟಿ ತಿಂದ ಆತ್ಮಾದೇವಿ ಕಲ್ಯಾಣ ಮಂಟಪ, ಇನ್ನೊಂದು ನೌಕರು ಭವನ ಒಂದೈತಲ್ಲ, ಕಪಾಟ ಮಂಟಪ, ನಾವು ಅನ್ನ ಭಾಳ ಹೋಗ್ತಿರಲ್ಲ. ಇಲ್ಲಿ ನಮ್ಮ ಅನ್ನದಾತರು ಉಳಿದ ಬಸವಣ್ಣ ಮತ್ತೆ ತುಂಬ ಊಟ ಮಾಡಿ ಬಂದ್ಬರೋದು. ಸೊ ಅದನ್ನ ಹಾಗೆ ಸಾಮಾನ್ಯವಾದ ಬದುಕು ರೀತಿಯಾಗಿ ಬದುಕಿತ್ತು, ಹಾಗೆ ಇತ್ತು. ನಾನು ಅನ್ಕೊಳ್ತಿದ್ದು ಹೀಗೆ. ದಟ್ಸ್ ಹೌ ಐ ಯೂಸ್ ಟು ಥಿಂಕ್. He had MS Agriculture, DC ಇದ್ರು. ನಾನು ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಇದೆ ಫೈನಲ್ ಇಯರ್ ಅಲ್ಲಿ. ನಾವು ನಮ್ಮ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆ ಆರಂಭಕ್ಕೆ ಕರ್ಕೊಂಡ್ಬಂದಿದ್ವಿ. ಅವರು ಹಿಂಗೆ ಕುರ್ಚಿ ಕಟ್ಟ ಇದಕ್ಕೆ ಹೇಳ್ತಾರೆ ಫ್ರೆಂಡ್ಸ್ ಕಟ್ಟಾಗಿರೋದು. ನನ್ನ ಇನ್ನೂ ಫೋಟೋ ಇದೆ, ಕೆಲವು ಸೋಷಿಯಲ್ ಮೀಡಿಯಾದೆಲ್ಲ ಇರಬೇಕು. ಅವ್ರು ನೋಡಿ MS Agriculture ನೋಡಿ ಅದೇ ಥರ ನಾವು ಕರಿಬೇಕು ಅಂತ 3-4 ಸರಿ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿ ಬನ್ನಿ ಸರ್ ಅಂತ. ನಾನೇ ಸೆಕ್ರೆಟರಿ ಅಲ್ಲ, ಅವ್ರ ಥರನೇ ಫ್ರೆಂಡ್ಸ್ ಗಡ್ಡಾಗ್ಬಿಡೋದು. ಅವ್ರ ಥರನೇ ಫ್ರೆಂಡ್ಸ್ ಗಡ್ಡಾಗ್ಬಿಟ್ಟು ಅವ್ರ ಥರ ಅವ್ರು ಹೆಂಗೆ ನಡೀತಾರೆ, ಹೆಂಗೆ ಬರ್ತಾರೆ, ಹೆಂಗೆ ಹೋಗ್ತಾರೆ ಅಂದರೆ ಒಳ್ಳೆಯದನ್ನು ಅನುಕರಿಸಬೇಕು. ದ ಬೇಸಿಕ್ ಕ್ವಾಲಿಟಿ ಆಫ್ ಹ್ಯೂಮನ್ ಬೀಯಿಂಗ್ ಇಸ್ ಇಮಿಟೇಷನ್, ಅನುಕರಣೆ. ನಾವು ಚಿಕ್ಕ ಮಗು ಇದ್ದಾಗಿಂದಲೇ ನಾವು ಆರಂಭ ಮಾಡ್ತೀವಿ. ಅಪ್ಪ ಮಾತಾಡುವಾಗ ಮಾತಾಡೋದು, ಮನೆಯಲ್ಲಿ ಮಗು ನೋಡಿ ಅಮ್ಮ ಮಾತಾಡೋಂಗೆ ಮಾತಾಡೋದು,
ಅವ್ರು ಏನು ಇಷ್ಟಪಡ್ತಾರೆ ಆ ಇಷ್ಟಪಡೋದು. ದೊಡ್ಡ ಮನೆಯಲ್ಲಿ ಇದು ನನ್ನ ಮಗಳು ದೊಡ್ಡ ಭೂಮಿ ಅಗತ್ಯ ಅವಳನ್ನು ಫಾಲೋ ಮಾಡ್ತಾರೆ. ಅಕ್ಕ ಏನು ಮಾಡ್ತಾರೆ ಅದು ಮಾಡ್ತಾರೆ. ಹಾಗೆ ಇಮಿಟೇಷನ್ ಇಸ್ ದ ಬೇಸಿಕ್ ಕ್ವಾಲಿಟಿ ಆಫ್ ಹ್ಯೂಮನ್ ರೇಸ್. ನಥಿಂಗ್ ರಾಂಗ್ ಇನ್ ಕಾಪಿಂಗ್ ಗುಡ್ ಥಿಂಗ್ಸ್. ಸೊ ವಿ ಯೂಸ್ ಟು ಕಾಪಿ. ಹಾಗೆ ನೀವು ನನ್ನನ್ನು ನೋಡಿ ಅಷ್ಟೊಂದು ಏನು ಡಿಸ್ಹಾರ್ಟನ್ ಆಗೋ ಅವಶ್ಯಕತೆ ಇಲ್ಲ. ಹಾಗೆ ವೆರಿ ನಾರ್ಮಲ್ ಮ್ಯಾನ್. ಈಗ ನಿಮ್ಗೆ ಹೇಳ್ತಾರೆ ನಾನು 15 ವರ್ಷ ಲೇಟ್ ಆಗಿ ಬಂದಿದ್ದೀನಿ, ನನ್ನ ತಪ್ಪೇನಿಲ್ಲ, 15 ವರ್ಷದ ನಂತರ ನಾನು ಹಂಗೆ ಆಗ್ತೀನಿ. ಐ ವಿಲ್ ಆಲ್ಸೋ ನಮ್ಮ ಬೇಡ ಆಯೇಗ ಟೈಮ್ ಆಯೇಗ. ಈ ನೀವು ಹಣದಿಂದ ಬಡತನ ಹೊಂದಿದ್ರು ಆಲೋಚನೆಗಳಿಂದ ಬಡತನ ಆಗಲ್ಲ. ಈ ಆಲೋಚನೆಗಳು ಒಬ್ಬ ವಿಶ್ವೇಶ್ವರಯ್ಯನವರು, ಒಬ್ಬ ಬಾಬಾ ಸಾಹೇಬ್, ಒಬ್ಬ ಭಗತ್ ಸಿಂಗ್, ಒಬ್ಬ ಆಜಾದ್, ಬಹುದೊಡ್ಡ ವೀರ ವ್ಯಕ್ತಿತ್ವ ಸಂತ ಸ್ವಾಮಿ ವಿವೇಕಾನಂದರನ್ನು ತಯಾರು ಮಾಡಿದ್ರು. ಏನು ಓದ್ತಿರೋ ಬಿಡ್ತಿರೋ ವಿವೇಕಾನಂದರನ್ನು ಓದಿಕೊಳ್ಳಿ. ಯಾವ ವ್ಯಕ್ತಿ ವಿವೇಕಾನಂದರನ್ನು ಓದ್ತಾರೆ ಆ ವ್ಯಕ್ತಿ ಸಾಮಾನ್ಯವಾಗಿ ಸಾಧ್ಯನೇ ಇಲ್ಲ. He will become something in his life. ಏನಾದರೂ ದೊಡ್ಡದಾಗಿ ಆಗ್ತಾನೆ. ಆದರೆ ಅಟ್ಲೀಸ್ಟ್ 1% ನಾವು ಎಕ್ಸಿಕ್ಯೂಷನ್ಗೆ ಇಂಪ್ಲಿಮೆಂಟೇಷನ್ಗೆ ಪ್ರಯತ್ನ ಪಡ್ತಾರೆ. ನಾನು ಮಾಡಿದ್ದಷ್ಟೇ. ಸೊ ಆ ಹಿನ್ನೆಲೆಯಲ್ಲಿ ತಮ್ಮ ಪೂರ್ವ ತಯಾರಿ ಇರಬೇಕು. ಯಾರನ್ನು ನೋಡಿ ಕೇಳಿದ್ರೆ ಕಾಳಿ ಬಿಡಬೇಡಿ. ಇಂಗ್ಲಿಷ್ ಬರಲ್ವಾ ಪರವಾಗಿಲ್ಲ, ಮಾರ್ಕ್ಸ್ ಕಡಿಮೆ ಬಂದಿದೆಯಾ ಪರವಾಗಿಲ್ವಾ, SLCಯಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆಯಾ ಪರವಾಗಿಲ್ಲ, PUCಯಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆಯಾ ಪರವಾಗಿಲ್ಲ, ಸೈನ್ಸ್ ಅರ್ಥ ಆಗ್ತಿಲ್ವಾ ಪರವಾಗಿಲ್ಲ, ಸ್ಟಾಟಿಸ್ಟಿಕ್ಸ್ ಅರ್ಥ ಆಗ್ತಿಲ್ವಾ ಪರವಾಗಿಲ್ಲ, PSI ಟ್ರಾನ್ಸ್ಲೇಷನ್ ಕನ್ನಡದಿಂದ ಇಂಗ್ಲಿಷ್ಗೆ, ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅಬ್ರಿವೇಷನ್ ತೊಂದರೆ ಆಗ್ತಿದೆಯಾ ಪರವಾಗಿಲ್ಲ. जो बीत गया वो सपना है, जो आज है वो अपना है. Think that is the first day in the rest of your life. ಇನ್ನುಳಿದ ನಿಮ್ಮ ಬದುಕಿನಲ್ಲಿ ಇದು ನನ್ನ ಮೊದಲನೇ ದಿನ. ಹೀಗೆ ಬದುಕ್ತಾರೆ. 5 ಗಂಟೆ ನಾನಂತೂ ಎದ್ದಿಲ್ಲ, 6 ಗಂಟೆಗಾದ್ರೆ ಯಾರುವರೆಗೆ ಹೋಗಿ ಪಾಪ 6:30 ಯು ಶುಡ್ ವೇಕ್ ಅಪ್. 6:30 ಏಳಲೇಬೇಕು. ನಿಮಗೋಸ್ಕರ ಅವ್ರು ಹೇಳಿದಾಗ ಸ್ವಲ್ಪ ಸಮಯವನ್ನು ಮೀಸಲಿಡಿ. ಯಾರ ಜೊತೆ ಮಾತಾಡ್ತಿರೋ ಬಿಡ್ತಿರೋ, ಯಾವ ಪೂಜೆ ಪುನಸ್ಕಾರ ದೇವಸ್ಥಾನ ನುಗ್ಗಿಕೆರೆ ಆಗಿ ಹೋಗ್ತಿರೋ ಬಿಡ್ತಿರೋ, ನಿಮ್ಮ ಜೊತೆ ಮಾತ್ರ ನೀವು ಮಾತಾಡಿ. ನಿಮ್ಮ ಜೊತೆ ನೀವು ಮಾತನಾಡಬೇಕು. 10 ಗಂಟೆ ಫ್ರೆಂಡ್ಸ್ ಬೇಡ, ಏನು ಬೇಡ, ಸುಮ್ಮನೆ ನಾನು ಯಾರು ಕೇಳ್ಕೋಬೇಕು. ನಾನು ಓಕೆ ನೀರಿಂದ ದ್ಯಾಮಪ್ಪ ರತ್ನ ಮಗ, ನನಗೊಬ್ಬ ತಮ್ಮ ರಾಘವೇಂದ್ರ ಅಂತಿದ್ದಾನೆ, ನಾನು ಇಲ್ಲಿ ಓದಲಿಕ್ಕೆ ಬಂದಿದ್ದೀನಿ, ನಾನು SLC ಹೀಗೆ, ನನ್ನ PUC ಹೀಗೆ, ನನ್ನ ಮನೆಯ ಪರಿಸ್ಥಿತಿ ಹೀಗಿದೆ, ನಾನು ನನ್ನ ಜೀವನದಲ್ಲಿ ಗುರಿಯನ್ನು ಹೊಂದಿದ್ದೀನಿ. ಓಕೆ, ನಾವೊಂದು ಒಳ್ಳೆ 3-4 ಒಳ್ಳೆ ಸುಂದರ ಕ್ಷಣಗಳನ್ನು ನೆನೆಸ್ಕೊಂಡು, ನಾನು SLC ಫಸ್ಟ್ ಬಂದಿದ್ದೆ, ನಾನು PUC ಫಸ್ಟ್ ಬಂದಿದ್ದೆ, ನಾನು ಇಂಥ ಯಾರಿಗೋ ಸಹಾಯ ಮಾಡೋದ್ರೆ ಭಾಳ ತೃಪ್ತಿ ಆಗಿತ್ತು. 2ನೇ ಪ್ರಶ್ನೆ ನಮ್ಗೆ ನಾವೇ ಹಾಕ್ಕೊಳ್ಳೋದು, ವೈ ಐ ಆಮ್ ಹಿಯರ್, ನಾನು ಇಲ್ಲಿ ಹಾಕಿದ್ದೀನಿ, ನಾನು ಧಾರವಾಡಕ್ಕೆ ಯಾಕೆ ಬಂದಿದ್ದೀನಿ, ನಾನು KCD ಕಾಲೇಜಲ್ಲಿ ಹಾಕಿದ್ದೀನಿ, ಕಿಟಲ್ ಕಾಲೇಜಲ್ಲಿ ಹಾಕಿದ್ದೀನಿ, JSS ಕಾಲೇಜಲ್ಲಿ ಹಾಕಿದ್ದೀನಿ, ಅಥವಾ ಇನ್ನೊಂದು ಕಾಲೇಜಲ್ಲಿ ನಾನು ಹಾಕಿದ್ದೀನಿ, ಅಥವಾ SCPCಯಲ್ಲಿ ಯಾಕೆ ಬಂದಿದ್ದೀನಿ, ಇನ್ನೊಂದು ಸಂಸ್ಥೆಗೆ ನಾನು ಯಾಕೆ ಸೇರ್ಕೊಂಡಿದ್ದೀನಿ. ನನ್ನ ಉದ್ದೇಶ PSI ಆಗೋದು, ನನ್ನ ಉದ್ದೇಶ KPSC ತಹಸೀಲ್ದಾರ್ ಆಗೋದು, AC ಆಗೋದು, ನನ್ನ ಉದ್ದೇಶ ಸಿವಿಲ್ ಸರ್ವಿಸ್ ಮಾಡೋದು, ನನ್ನ ಉದ್ದೇಶ ನೀಟ್ ಕ್ಲಿಯರ್ ಮಾಡೋದು, ನನ್ನ ಉದ್ದೇಶ ಒಳ್ಳೆ ಡಾಕ್ಟರ್ ಆಗೋದು, ನನ್ನ ಉದ್ದೇಶ ಒಳ್ಳೆ ಉದ್ಯಮಿ ಆಗೋದು, ನನ್ನ ಉದ್ದೇಶ ನಾಳೆ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಮಾಡಿ ಮನೆಗೆ ವಾಪಸ್ ಹೋಗ್ಬಿಟ್ಟು ಹಾರ್ಟಿಕಲ್ಚರ್ ಮಾಡೋದು, ಒಳ್ಳೆ ಪಾಲಿ ಹೌಸ್ ಮಾಡೋದು, ಒಳ್ಳೆ ಗ್ರೀನ್ ಹೌಸ್ ಮಾಡೋದು, ಸ್ವಯಂ ಉದ್ಯೋಗ ಮಾಡೋದು, 4 ಜನಕ್ಕೆ ಉದ್ಯೋಗ ಕೊಡೋದು. ಇಲ್ಲ, ನಾನು ಈ ರಾಜ್ಯ ಕಂಡ ಸ್ವಾರ್ಥರಹಿತ ನಿಸ್ವಾರ್ಥಿಯಾದ ಜನಪರ ನೊಂದವರಿಗೆ ಬೆಳೆದಾಗ ಒಬ್ಬ ನಾಯಕನಾಗುವುದು, ನಾನೊಬ್ಬ ಲೀಡರ್ ಆಗಬೇಕು. ದೇವರಾಜ ಅರಸುತರ ಅಥವಾ ಇನ್ನೊಬ್ಬರ ತರ ಅಥವಾ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳ ತರ ನಾನು ಆಗ್ಬೇಕು. ಅದಕ್ಕೆ ನನ್ನ ಗುರಿ ಉದ್ದೇಶ ಇದೆ, ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಅಂತ ಪದೇ ಹೇಳ್ಬೇಕು. ನಿಮ್ಮ ಜೊತೆ ನೀವೇ ಮಾಡೋ ಸಂಭಾಷಣೆ. ಹಾಗೆ ನಾನು ಏನ್ ಮಾಡ್ತಾ ಇದ್ದೀನಿ ರೈಟ್ ನಾವು, ನಾನು ಯಾರು ಆಯ್ತು, ನಾನು ಯಾಕೆ ಆಯ್ತು, ನಾನೇನ್ ಮಾಡ್ತಿದ್ದೀನಿ ಇವಾಗ, ನಾನೇನು ಹರಟೆ ಹೊಡಿತಿದ್ದೀನ, ಸುಮ್ಮನೆ ಕೂತಿದ್ದೀನ, ಪುಸ್ತಕವನ್ನು ಓದಬೇಕು ಅಂತೇಳಿ ಆಗಲಿಂದ ಸುತ್ತಾ ಇದ್ದೀನಿ, 3 ಪೇಜ್ ಕೂಡ ಬಗೆಯುವ, ನ್ಯೂಸ್ ಪೇಪರ್ ನೋಡ್ತಾ ಇದ್ದೀನಿ, ಚಿತ್ರಪ್ರಭ ನೋಡ್ತಾ ಇದ್ದೀನ, ಸಂಪಾದಕೀಯರಲ್ಲಿ ಸುದ್ದಿ ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೀನ, ಓದುಗರ ಅಭಿಪ್ರಾಯವನ್ನು ನೋಡ್ತಾ ಇದ್ದೀನ, ಸ್ಪೋರ್ಟ್ಸ್ ಕಾಲಮ್ ನೋಡ್ತಾ ಇದ್ದೀನ, ಎಕನಾಮಿಕ್ ಕಾಲಮ್ ನೋಡ್ತಾ ಇದ್ದೀನ, ಅಥವಾ ಸಂಡೇ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬರುವ ಸ್ಪೆಷಲ್ ಎಡಿಷನ್ ಸಂಡೇ ಮ್ಯಾಗಝಿನ್ ಅದರಲ್ಲಿ ಏನಾದರೂ ಓದ್ತಾ ಇದ್ದೀನ, ನಾನೇನಾದರೂ
ಲಕ್ಷ್ಮೀಕಾಂತ್ ಓದ್ತಾ ಇದ್ದೀನ, MS ರಾಜಶೇಖರ್ ಪಾಲಾಕ್ಷ ಓದ್ತಾ ಇದ್ದೀನ, ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ಯೋಜನಾ ಓದ್ತಾ ಇದ್ದೀನ, ಬುಕ್ ಓದ್ತಾ ಇದ್ದೀನ, ಇಂಡಿಯಾ ಇಯರ್ ಬುಕ್ ಓದ್ತಾ ಇದ್ದೀನ, ಹಳೆ ಕ್ವಶನ್ ಪೇಪರ್ ರಿವಿಷನ್ ಮಾಡ್ತಾ ಇದ್ದೀನ. ಈ ಬೆಸ್ಟ್ ನೋಟ್ಸ್ ಅನ್ನ ನಾನು ವಾಪಸ್ ಬರೋದು ತೆಗಿತಾ ಇದ್ದೀನ, ನೋಟ್ಸ್ ಮಾಡ್ತಾ ಇದ್ದೀನ ಇಲ್ವಾ? ನಾನು ಇವತ್ತು ಯಾರನ್ನು ಭೇಟಿ ಆಗ್ಬೇಕು? ಇವ್ರು ಒಳ್ಳೆಯವರಿದ್ದಾರೆ, ನಮ್ಮ ಸರ್ವೀಸ್ ರೆಡ್ಡಿ ಸಾಹೇಬರು. ಅವ್ರು ಏನಾದ್ರು ಮಾಡಿ ನಾನು ಅಪಾಯಿಂಟ್ಮೆಂಟ್ ತಗೋಬೇಕು, 5 ನಿಮಿಷ ಅವ್ರ ಬಗ್ಗೆ ಮಾತಾಡ್ಬೇಕು, ಕೈ ಕುಡಿಸ್ಬೇಕು. ಪಾಪ ಅಂತ ದೊಡ್ಡ ಕವಿ ಅವರು ನಮ್ಮ ಧಾರವಾಡದಲ್ಲೇ ಇದ್ದಾರೆ, ಅವ್ರು ಭೇಟಿ ಆಗ್ಬೇಕು. ಗಿರಡಿ ಗೋವಿಂದರಾಜರು ಒಳ್ಳೆ ವಿಮರ್ಶಕರು ಕನ್ನಡ ಸಾಹಿತ್ಯದಲ್ಲಿ, ಯಾರ್ಯಾರೋ ಎಲ್ಲರಿಂದ ಅವ್ರು ಬರ್ಲಿಕ್ಕೆ ಭೇಟಿ ಆಗ್ತಾರೆ. ಅಷ್ಟೊಂದು ಚೆನ್ನಾಗಿ ಟಿಪ್ಪಣಿಯನ್ನು ಬರೆದಿದ್ದಾರೆ ಅವರು. ಹೋಗೋಣ, ನಾನು ಅವ್ರನ್ನ ಭೇಟಿ ಆಗ್ಬೇಕು. ಇನ್ನೊಬ್ರು ಪ್ರೊಫೆಸರ್ ಯಾರಾದ್ರು SP ಇದ್ದಾರೆ, ಕೃಷ್ಣಕಾಂತ್, ಅವ್ರನ್ನ ಭೇಟಿ ಆಗೋಣ. ಒಳ್ಳೆ ಕಮಿಷನರ್ ಬಂದಿದ್ದಾರೆ, ರಾಮರಾವ್ ಸರ್ ಅಂತ. ಸುಮ್ಮನೆ 5 ಜನ ಸ್ನೇಹಿತರು ಸೇರಿ ನಾವು ಗೌರಿಶಂಕರ್ ಹಾಸ್ಟೆಲ್ ಅವರು ಸರ್, ನಾವು BCM ಹಾಸ್ಟೆಲ್ ಅವರು ಸರ್, ನಾವು KCD ಕಾಲೇಜ್ ಅವರು ಸರ್, ಇದು ನೋಡ್ಲಿಕ್ಕೆ ಬಂದ್ವಿ ಸರ್, ಇದು ತುಂಬಾ ಪ್ರಾಮಾಣಿಕರಂತೆ, ಇದು ತುಂಬಾ ದಕ್ಷರಂತೆ, ಕೇಳಿ ಸಾಕಾಗಿತ್ತು, ನಿಮ್ಮನ್ನು ಭೇಟಿ ಆಗಬೇಕು ಸರ್. ಅಥವಾ ನಮ್ಮ ಹಾಸ್ಟೆಲ್ ಸುತ್ತಮುತ್ತ ಈ ಸಮಸ್ಯೆ ಇದೆ ಸರ್, ನೀವು ನೋಡಿದ್ರೆ ಖುಷಿ ಸರ್, ನಾವು ಇವ್ರನ್ನ ಭೇಟಿ ಆಗ್ಬೇಕು. ಅಥವಾ ಇನ್ನೊಬ್ರು ಯಾರೋ ಬೆಲ್ಲಲ್ ಸರ್ ಅಂತಿದ್ದಾರೆ, ಒಳ್ಳೆಯವರಂತೆ, ಜನಮಾನಸದಲ್ಲೆಲ್ಲ ಪ್ರತಿಸ್ಪಂದನೆ ಕೊಡ್ತಾರಂತೆ, ಅವ್ರು ಭೇಟಿ ಆಗೋಣ. ಹೀಗೆ ಭೇಟಿಯಾಗುವ ಒಂದು ಪಟ್ಟಿ, ಓದಬೇಕಾ ಪುಸ್ತಕ ರೀ, ಪುಸ್ತಕ ಸ್ವಾಮಿ ವಿವೇಕಾನಂದರ ಪುಸ್ತಕ ಬದುಕು ಮತ್ತು ಬರಹ ಭಾಷೆಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ 9 ಸಂಪುಟದಲ್ಲಿದೆ. 9 ಬೇಡ, ಒಂದು ಮಹಾನಾಯಕ ಅಂತ ಇತ್ತೀಚೆಗೆ ಒಳ್ಳೆ ಪುಸ್ತಕ ಬರೆದಿದ್ದಾರೆ, ಅದನ್ನು ತಗೋಬೇಕು, ಓದ್ಬೇಕು. ನಾನು ಹಿಂಗೆಲ್ಲ ಇತ್ತ ಅದೇನೋ ಉಪನಿಷತ್ತುಗಳ ಬಗ್ಗೆ ರವಿಚಂದ್ರನ್ ಸಾಹೇಬ್ ಬಹಳ ಹೇಳಿದ್ರು. ಅದ್ಯಾವುದೋ ಹಕ್ಕುಗಳಂತೆ, ದಶಕಂ ಲಕ್ಷಣ ಅಂತ ಹೇಳಿದ್ರು. ಅದ್ಯಾವುದೋ ಧೃತಿ ಅಂತೆ, ಕ್ಷಮ ಅಂತೆ, ದಮ ಅಂತೆ, ಆಸ್ತೇಯ ಅಂತೆ, ಇಂದ್ರಿಯ ನಿಗ್ರಹ ಅಂತೆ, ಶೌಚಂ ಅಂತೆ, ಅಕ್ರೋಧಂ ಅಂತೆ ಹೇಳಿದ್ರು. ಅದೇ ನೋಡೋಣ. ಯಾವುದೋ ಒಂದು ಈಶಾವೇಶ ಉಪನಿಷತ್ ಅಂತೆ, ನಚಿಕೇತ ಮತ್ತು ಯಮ ಸಂಭಾಷಣೆ ಅಂತೆ, ಯಕ್ಷ ಪ್ರಶ್ನೆ ಅಂತೆ, ಧರ್ಮರಾಯನಿಗೆ ಯಕ್ಷನ ರೂಪದಲ್ಲಿ ಆ ಸರೋವರದಲ್ಲಿ ಕೇಳಿದ ಪ್ರಶ್ನೆಗಳು, ಆ ಪ್ರಶ್ನೆಗೆ ಉತ್ತರ ಅಂತೆ, ಇಡೀ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ತತ್ವಗಳಿದೆ ಅಂತೆ. ಓದೋಣ, ಈ ಪುಸ್ತಕಗಳನ್ನು ನಾನು ಓದಬೇಕು ಅಂತ ಹೇಳಿ ನಿಮ್ಮ ಜೊತೆಗೆ ಮಾತನಾಡಬೇಕು. ಯು ನೋ ಐ ಡೂ ಇಟ್ ಎವ್ರಿ ಡೇ. ಇವತ್ತು ನಾನು ಧಾರವಾಡಕ್ಕೆ ಬಂದಿದ್ದೀನಿ, ಯಾರನ್ನು ಭೇಟಿ ಆಗಬೇಕು? ನಾ ಯಾರಿಗೆ ಪೂರ್ತಿ ರಾಯಭಾಗ ಬಿಟ್ಟಿದ್ದೀನಿ, ಅಲ್ಲಿ ಯಾರನ್ನು ಭೇಟಿ ಆಗಬೇಕು? ಸೂರ್ಯ ಸಂಪಾದನೆ ಮಟ್ಟಕ್ಕೆ ಬರ್ತೀನಿ, ಅಲ್ಲಿ ಯಾರನ್ನು ಭೇಟಿ ಆಗಬೇಕು? ನಿಮ್ಮ ಶಾರದಾ ಆಶ್ರಮ ಅಂತ ಗೋಕಾಕದಲ್ಲಿದೆ. ಒಬ್ಬ ವ್ಯಕ್ತಿ ಇಡೀ ಕೋವಿಡ್ ಆದಾಗ 12 ಶಾರದಾ ಆಶ್ರಮಕ್ಕೆ ಪ್ರತಿ ತಿಂಗಳು 10,000 ರೂಪಾಯಿ ಕಳಿಸಿದ್ರು, ವಿನಾಯಕ್ ಅಂತ. ಅವ್ನು ಭೇಟಿ ಆಗಬೇಕು ಇವತ್ತು. ಅವನಿಗೇನು ಮಧ್ಯಮ ವಯಸ್ಸಿನವನು, ಮಧ್ಯಮ ಕುಟುಂಬದವನು, ಬಡವರ್ಗದವನು, ಆದರೂ ಶಾರದಾ ಆಶ್ರಮಗಳಿಗೆ ಕೋವಿಡ್ ಟೈಮಲ್ಲಿ 6 ದಿನದ ಕಾಲ 12 ಆಶ್ರಮಕ್ಕೆ ಪ್ರತಿ ತಿಂಗಳು 10,000 ರೂಪಾಯಿ ಕೊಟ್ಟ. ನಮ್ಮ ಆಶ್ರಮದ ಬಳಗದಲ್ಲೆಲ್ಲ ಅದು ಚರ್ಚೆ ಆಯಿತು, ಅವ್ರನ್ನ ನಾನು ಭೇಟಿ ಆಗಬೇಕು. ಇನ್ನೊಬ್ಬ ಸಿದ್ಧಾರ್ಥ ಅಂತ ಯಾವ ಹುಡುಗ ಇದ್ದಾನೆ, ಒಳ್ಳೆ ಪುಸ್ತಕ ಬರೀತಾನೆ, ಶುಗರ್ ಫ್ಯಾಕ್ಟರಿ ಡೈರೆಕ್ಟರ್, ಯಂಗ್ಸ್ಟರ್, ಮಧ್ಯ ವಯಸ್ಕ. ಅವನ ಪುಸ್ತಕ ಮಾತ್ರ ಓದಿದ್ದೀನಿ, ಇವತ್ತು ನಾನು ಭೇಟಿ ಆಗಬೇಕು, ಸಂಭಾಷಣೆ ಮಾಡಬೇಕು. ವಾಪಸ್ ಆಂಧ್ರಗೆ ಬರಬೇಕಾದ್ರೆ ಗೋಕಾಕ್ ಕಾಯಿಪಲ್ಲೆ ನನಗೆ ತುಂಬಾ ಇಷ್ಟ. ನನ್ನನ್ನು ಅತಿ ಇಷ್ಟಪಡ್ತಕ್ಕಂಥ 4 ಜನ ಇದ್ದಾರೆ ಅಲ್ಲಿ, ಮೆಹಬೂಬ್ ಅಂತ ಹೇಳಿ, ಡಾಕ್ಟರ್ ಅಂತ ಹೇಳಿ, ರಾಜಣ್ಣ ಅಂತ ಹೇಳಿ. ಅವ್ರ ಜೊತೆ ಊಟ ಮಾಡ್ಬೇಕು, ವಾಪಸ್ ಅವ್ರನ್ನ ಟ್ರೈನ್ ಹಾಕ್ಬೇಕು. ಅಂದ್ರೆ ಒಂದು ಸಾರಿ ನಿಮಗೆ ಈ ಯಶಸ್ಸಿನ ರುಚಿ ಸಿಕ್ಕರೆ ಉಮಯ ಉಳ್ಕೊಳಂಗಿಲ್ಲ, ನಿದ್ದಿ ಹೇಳುವಂಗಿಲ್ಲ. ಉಮಯ ಉಳ್ಕೊಳಂಗಿಲ್ಲ ಅಂತ, ನಿದ್ದಿ ಹೇಳ್ಕೊಡಂಗಿಲ್ಲ ಅಂತ. ಅಲ್ಲಿ ನಮ್ಮ ಹಳ್ಳಿಗೆ ಹೇಳೋದು, ಒಂದು ಸಾರಿ ಯಶಸ್ಸಿನ ರುಚಿ ನಿಮ್ಗೆ ಸಿಕ್ತು ಅಂತಂದ್ರೆ ಹಿಂಗೆ ಓಡಿಸುತ್ತಲ್ಲ, ಅದು ಯಾವ ಮಟ್ಟಕ್ಕೆ ನೀವು ತೆಗೆದುಕೊಂಡು ಹೋಗಿ ನಿಲ್ಲುತ್ತೆ ಅಂತಂದ್ರೆ ಯು ಜಸ್ಟ್ ಕಾಂಟ್ ಇಮ್ಯಾಜಿನ್. If I can do this, a normal boy who cannot remember after 25 minutes whatever he reads, a normal boy who has all the weakness of a young man, who has all the temptation of a man can have, who has seen life in and out, a boy, a man who studied in Gauri Shankar, who studied in KCD, who was just like you. ನಿಮ್ಮ ಜೊತೆನೆ ತಾನೇ ಇದ್ದು ಬೇರೆ ಹೊರಗೆ ಹಾಕೊಂಡು ಒಂದೇ ಪೇಸ್ಟ್ ಅನ್ನ ಬೇರೆ ಬೇರೆ ಪೇಸ್ಟ್ಗಳಲ್ಲಿ ಒಂದೇ ಸೋಪ್ ಅನ್ನ ಸಂತೂರ್ ಸೋಪ್ ಸಂತೂರ ಯಾಕಂತ ಹೇಳ್ತೀನಿ, ಬಿಟ್ಟು ಗುಲ್ದಂಗಿರಲ್ಲ, ಲೈಫ್ ಆಗಿ 1 ವಾರಕ್ಕಲ್ಲೇ ಆಗಿಬಿಡುತ್ತ. ಸಂತೂರ್ ಸೋಪ್ ಎಷ್ಟು ಸಿಕ್ಕಿದ್ರು ಹಂಗೆ 4 ಜನ ಅಲ್ಲೇ ಅಂತಿದ್ದ. ನನ್ನ ಗೆಳೆಯ ಪೊಲೀಸ್ ಕಾನ್ಸ್ಟೇಬಲ್ ರೀ, ಇನ್ನೂ ಅದನ್ನ ಮಲ್ಲಾಪುರ ಪೊಲೀಸ್ ಸ್ಟೇಷನ್ಯಾಗ ಆಮೇಲೆ ಮಂದ ಫಕೀರ ನಾವೆಲ್ಲ ಅಲ್ಲದ ಅರ್ಧ ಗಂಟೆ ಸ್ನಾನ ಮಾಡೋದು ಬೋರ್ಡ್ನಾಗ ಹೊರಗಡೆ ನಿಂತ್ಕೊಂಡು
ಆಗಿದ್ದು 2007 6 7 ಭಾಳ ಇಲ್ಲ 14 ವರ್ಷ ಆಯ್ತಾ ವಯಸ್ಸಾಗ ಆಗತ್ತೆ ನಮ್ಗೆ 35 ವರ್ಷ ನನಗೆ ಇವಾಗ 25 ಇಯರ್. ಸೊ ಇಲಾಖೆಗೆ ಸೇರಿ 12 ವರ್ಷ ಆಯ್ತು. ಮುಂದೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಿದ್ದೀನಿ. ಒಂದೇ ಬದುಕು ತಾನೆ, ದಿಸ್ ಇಸ್ ಒನ್ ಲೈಫ್. ಈ ಬದುಕನ್ನ ನಮ್ಮ ಇಚ್ಛೆಯಂತೆ ಬದುಕಬೇಕು. ಯಾರು ಏನು ಹೇಳ್ತಾರೆ ಅಂತ ಬದುಕೋದಲ್ಲ. ನನಗೆ ಹೀಗಾಗಬೇಕು ಅಂತಿದ್ರೆ ನಾನು ಬದುಕಿಬಿಡ್ಬೇಕು. ಇಲ್ಲ ಹೋದ್ರೆ ನಾಳೆ ನಮಗೆ ರಿಗ್ರೆಟ್, ನಾವು ನನ್ನ ಭವಿಷ್ಯ ರಿಗ್ರೆಟ್ ಆಗ್ಬೋದು. ನಾನು ಈಗ ಮಾಡ್ಬೇಕು ಅನ್ಕೊಂಡಿದ್ದೆ, ಅವ್ರು ಹಂಗೆ ಒಂದು ಗೊತ್ತಿರಲಿ, ಯಾರೂ ನಿಮ್ಮ ಸಹಾಯಕ್ಕೆ ಬರುವುದಿಲ್ಲ. ಜಗತ್ತು ಸಾಧನೆಯ ಸ್ವತ್ತು. ಯಾರು ವಿಡಂಬನೆ ಮಾಡ್ತಾರೋ, ಯಾರು ವಿಮರ್ಶೆ ಮಾಡ್ತಾರೋ, ನಾಳೆ ಅವರೇ ಚಪ್ಪಾಳೆ ಹೊಡಿತಾರೆ. ಹಾಗಾಗಿ ನಮಗನಿಸಿದ್ದನ್ನ ಬದುಕಲಿಕ್ಕೆ, ನಾನು ಅಂದುಕೊಂಡಂತೆ ಬದುಕಲಿಕ್ಕೆ ಸನ್ನದ್ಧನಾಗುವುದು ನಮ್ಮ ಆದ್ಯ ಕರ್ತವ್ಯ. ಆ ರೀತಿ ಸನ್ನದ್ಧನಾಗಲಿಕ್ಕೆ ಧಾರವಾಡಕ್ಕಿಂತ ಉತ್ತಮವಾದ ಪ್ರದೇಶ ಎಲ್ಲೂ ಸಿಗಲ್ಲ. I am telling you with conviction and experience. ಈ ರಾಜ್ಯದ ದಿ ಬೆಸ್ಟ್ ಪ್ಲೇಸ್ಗಳಲ್ಲಿ ನಾನು ಸೇವೆ ಮಾಡಿ ಬಂದಿದ್ದೇನೆ. ಹಾಸನ, ಶಿವಮೊಗ್ಗ, ಮೈಸೂರು, ಬೆಂಗಳೂರು, ಕಲಬುರಗಿ, ಬೆಳಗಾವಿ, ಬಳ್ಳಾರಿ, ದಾವಣಗೆರೆ, ಇಷ್ಟು ಪ್ರದೇಶಗಳಲ್ಲಿ ನಾನು ಕೆಲಸ ಮಾಡಿ ಬಂದಿದ್ದೇನೆ. ಎಲ್ಲಿ ಹೋದ್ರು ವಾಪಸ್ ನಮ್ಗೆ ನೆನಪಾಗೋದು ಧಾರವಾಡ ಬಿಟ್ರ ಶಿವಮೊಗ್ಗ. ಶಿವಮೊಗ್ಗ ವಂಡರ್ಫುಲ್ ಪ್ಲೇಸ್. ಈಗ ಹೋಗ್ಬೇಕಲ್ಲಿ ಕುಡಿದಾಳ ಮಂಜಪ್ಪ ಅಂತ ಅವ್ರು ಅಂತವ್ರು ಸಿಗಲ್ರಿ. ಇಟ್ ಇಸ್ ಇಂಪಾಸಿಬಲ್. ಕುವೆಂಪು, ಯುವಾನಂದಮೂರ್ತಿ, ಮಾತ್ರ ಇಬ್ರ ಡಿಎಸ್ ಕಾಲೇಜು, ಎನ್ಎಸ್ ಕಾಲೇಜು, ಸಹ್ಯಾದ್ರಿ ಕಾಲೇಜು, ಕುವೆಂಪು ಯೂನಿವರ್ಸಿಟಿ, ಒಂದ ಎರಡ ಸಿಕ್ಕಾಪಟ್ಟೆ ತೀರ್ಥಹಳ್ಳಿ, ಜೋಗ, ಜ್ಞಾನ, ಸಿರಿ, ಸಂಪತ್ತು, ವೈಚಾರಿಕತೆ, ದಲಿತ ಚಳವಳಿ ಎಲ್ಲ ಯಾವ ಲೆಫ್ಟ್ ರೈಟು ನಕ್ಸಲಿಸಮ್ ಒಂದ ಎರಡ ನೀನಾಸಂ ಭಾಳ. ಸೊ ಇದೆಲ್ಲ ಇದ್ದದ್ದು ಅದು ನನಗೆ ಅನ್ನ ಜೀವ ಕೊಟ್ಟಿದ್ದಕ್ಕೆ ಧಾರವಾಡ. ಇದು ಯಾವುದು ಮರಿಬಾರ್ದು. ಒಂದು ಲೈಫಲ್ಲಿ ಇದು ಯಾರ ಕಷ್ಟಕಾಲ ಜೊತೆ ನಿಂತು ಕೈ ಎತ್ತಿ ಯಾರು ಎತ್ತಿರೋ ಯಾವತ್ತೂ ಬರಬೇಕು. ಬೆಕ್ಕದವರಾಗಿ ನೀವು ವಾಪಸ್ ನಾವು ಮನೆಗೆ ಮಗನಾಗಿರ್ಬೇಕು. ಯಾರು ನಮ್ಮನ್ನು ಬೆಳೆಸಿರೋ ಅವ್ರಿಗೆ ಕೃತಜ್ಞರಾಗಿರ್ಬೇಕು. ಸೊ ಈ ಹಿನ್ನೆಲೆಯಲ್ಲಿ ಯಾಕೆ ನಾನು ಇದ್ರ ಬಗ್ಗೆ ಫೋಕಸ್ ಮಾಡಿದೆ, ಐ ಟೋಲ್ಡ್ ಯು ಟು ಬಿ ರೆಡಿ. ಆರ್ ಈ ಗುಣಗಳನ್ನು ಹೊಂದಿರಬೇಕು ಅಂತಂದ್ರೆ ಬಹಳ ವ್ಯಕ್ತಿಗಳ ಜೊತೆ ನಾನು ಸಂಭಾಷಣೆ ಮಾಡ್ತೀನಿ, ಬಹಳ ಜನರನ್ನ ನಾವು ಭೇಟಿ ಆಗ್ತೀವಿ. ನಮ್ಮ ಹುಡುಗರಲ್ಲಿ ಕೊರತೆ ಇರೋದಿದೆ. ಪುಸ್ತಕ ತಗೊಂಡು ಕೂತ್ಕೊಂಡ್ಬಿಡ್ತಾರ. ಪುಸ್ತಕ ಓದುವುದಕ್ಕಿಂತ ಯಾಕೆ ಓದಬೇಕು ಅನ್ನೋದು ಮುಖ್ಯ, ಏನನ್ನು ಓದಬೇಕು ಅನ್ನೋದು ಮುಖ್ಯ. ಟಾರ್ಗೆಟ್ ಏನೋ ಇಟ್ಕೊಂಡ್ಬಿಡ್ತೀವಿ IAS ಅಂತ. ಯಾಕೆ IAS ಹೇಗೆ ಅದನ್ನು ಕ್ಲಾರಿಟಿ ಇತ್ತು ಅಂತಂದ್ರೆ ಗುರಿ ಸೇರುವ ದಾರಿ, ಆ ಗುರಿ ಯಾವುದು ಅಂತ ಕ್ಲಾರಿಟಿ ಬಂದ್ಬಿಟ್ರೆ ಆಮೇಲೆ ನೀವು ಅದಕ್ಕೆ ಬೇಕಾದ ತಯಾರಿ ಮಾಡ್ಕೊಳ್ತೀರಿ. ನನ್ನ ಡಿಸ್ಟೆನ್ಸ್ 100 ಕಿಲೋಮೀಟರ್ ಇತ್ತು ಅಂತಂದ್ರೆ ಎಷ್ಟು ಟೈಮ್ ತೆಗೆದುಕೊಳ್ಳುತ್ತೆ, ಯಾವ ವಾಹನವನ್ನು ನಾನು ಉಪಯೋಗ ಮಾಡ್ತಾ ಇದ್ದೀನಿ, ಮೈಲೇಜ್ ಎಷ್ಟು ಕೊಡುತ್ತೆ, ಅಪ್ಪರ್ ಸ್ಪೀಡ್ ಲಿಮಿಟ್ ಎಷ್ಟಿದೆ, ಇದೆಲ್ಲವನ್ನು ಆಲೋಚನೆ ಮಾಡಿ ನಿಮ್ಮ ಗುರಿ ಬಗ್ಗೆ ನಾವು ತಯಾರಾಗಬೇಕು. 12:43. So I will take few questions. Nothing, not to exceed. ಇನ್ನೂ ನನ್ನ ಭಾಷಣ ಕೇಳಬೇಕನ್ನೋರು ಗೋಬ್ಯಾಕ್ ಬರುವ ಸಾಯಂಕಾಲ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಇರುತ್ತೆ. ಸೊ ಅಲ್ಲೇ ನಿಮ್ಮನ್ನು ದೂರ ಧ್ವನಿಯಲ್ಲಿ ಕೆಲವು ಪ್ರಶ್ನೆಗಳನ್ನು ಉತ್ತರಿಸಬೇಕು ಅನ್ನೋ ಆಸೆ ನನ್ನದಾಗಿದೆ. ಹಾಗಾಗಿ ಸಬ್ಜೆಕ್ಟ್ ಆಲ್ರೆಡಿ 12:45 ನಾನು ನೋಡೋದ್ರಿಂದ ಹೋಗ್ತಿತ್ತು. ಸೊ ಆದ್ದರಿಂದ ತಾವು ದಯಮಾಡಿ ಪ್ರಶ್ನೆಗಳನ್ನು ಕೇಳಬೇಕು. ಜೋರಾದ ಧ್ವನಿ, ಗಟ್ಟಿಯಾಗಿ. ಜೋರ ಕೇಳೋಣ. ಯಾವುದಕ್ಕೂ ಅಂಜಬಾರದು ಅಷ್ಟೇ. ಅದನ್ನೇ ಹೇಳಿದೆ, ಪ್ರತಿ ಸೋಲಪ್ಪನ ಮನುಷ್ಯನನ್ನ ಸೋಲಿಸುವ ವಸ್ತು ಯಾವುದು ಕಲ್ತೀವಿ? ಸೋಲಿದ್ದಾನೆ. ವಾಟ್ ಈಸ್ ಫೇಲ್ಯೂರ್? ಫೇಲ್ಯೂರ್ ಇಸ್ ನಥಿಂಗ್ ಬಟ್ ಎಜುಕೇಶನ್, ನಥಿಂಗ್ ಬಟ್ ಫಸ್ಟ್ ಸ್ಟೆಪ್ ಟು ಸಮಥಿಂಗ್ ಬೆಟರ್. ಸೋಲು ಎನ್ನುವುದು ಮುಂದಾಗಲಿರುವ ಯಾವುದೋ ಯಶಸ್ಸಿನ ಮೊದಲ ಹೆಜ್ಜೆ. ಬರುವುದೇನುಂಟೊಮ್ಮೆ ಬರುವ ಕಾಲಕ್ಕೆ ಬಹುದು, ಬರುವುದೇನುಂಟೊಮ್ಮೆ ಬರುವ ಕಾಲಕ್ಕೆ ಬಹುದು. ಬಯಕೆ
ಏನಕ್ಕೆ ನೀನು ಎಕ್ಸಾಮ್ಸ್ ಅಮ್ಮ, ಎಕ್ಸಾಮ್ಸ್ ಅನ್ನೋದು ನೀನು ಮಾಡಿರುವ ಒಂದು ವರ್ಷ ಪೂರ್ತಿಯ ತಯಾರಿಯನ್ನ ಅಳೆಯಲಿಕ್ಕಿರುವ ಒಂದು ಸಾಧನ. ಯು ಶುಡ್ ಬಿ ಹ್ಯಾಪಿ ಅಬೌಟ್ ಇಟ್. ಪರೀಕ್ಷೆ ಎಂಬುದು ಶರಣನಿಗೆ ಪಂಚಾಮೃತ ಇರಬೇಕು. ಬರಲಿಲ್ಲ ಏನ್ ಕಟ್ಟ ನೋಡಿದ್ರಿ ಶರಣ. ನಾನು ಹಂಗೆ ಹೇಳ್ತಿದ್ದಲ್ಲ, ನಮ್ಮ ಎಟಿಟ್ಯೂಡ್ ಹಂಗೆ ಗೊತ್ತಿದ್ದೇನೆ ಅಮ್ಮ ತಾಯಿ. Till today, I go with that mindset itself. ಬರಲಿ ಮಾಡೋಣ. ಏನದು ಮನುಷ್ಯನ ಮೀರಿದ ಶಕ್ತಿ ಇನ್ನೊಂದು ಏನಾದ್ರು ಇದೆಯಾ? ನಾನು ಗುರುಗಳು ಬಲಗಡೆ ಆಧಾರ ಎಡಗಡೆ ಭಗತ್ ಸಿಂಗ್ ಆನೆಸ್ಟ್ಲಿ ನೀವು ಕನ್ಫೆಸ್ ಮಾಡೋದಾದ್ರೆ ಧೈರ್ಯ ಇರಲಿ. ನನ್ನ ಜೊತೆ ಅವ್ರು ಇದ್ದಾರೆ ನಾವು ಫೀಲ್ ಬರಲಿ ಅಂತ ಅವ್ರಿಗೆ ಹೇಳಿದ್ವಿ. ಅಂದ್ರೆ ಮನಸ್ಸಲ್ಲಂತೂ ಇದ್ದಾರೆ, ನನ್ನ ಆಲೋಚನೆಗಳಂತೂ ಇದ್ದಾರೆ, ಚಿತ್ರದ ಮೂಲಕ ಇದ್ದು ಅಂದ್ರೆ ಇನ್ನೂ ಹೆಚ್ಚಿಂದು. ಈಗ ನಾವು ಎಲ್ಲ ರಾತ್ರಿ ಹೋಗ್ತಾರೆ ಲಿಂಬೆ ಈಗ ಧರ್ಮಸ್ಥಳ ಹಂಗೆ ಧೈರ್ಯಕ್ಕೋಸ್ಕರ ನಾನು ಪ್ರತಿ ಸವಾಲು ಪ್ರತಿ ಪರೀಕ್ಷೆಯನ್ನ ಅಥವಾ ನಾವೆಲ್ಲರೂ ಎದುರಿಸಬೇಕಾಗಿರುವುದು ಅದೇ ಒಂದು ಮೈಂಡ್ ಸೆಟ್ ಇಂದ, ಅದೇ ಆಲೋಚನೆಯಿಂದ ಪರೀಕ್ಷೆಗೆ ಹೆದರಬೇಡ. ಆಫ್ಟರ್ ಪರೀಕ್ಷೆಯಿಂದ ಹೋದ್ರೆ ಹೆಂಗ್ ಅಸೆಸ್ ಮಾಡೋದು? ಅಫ್ಕೋರ್ಸ್ ಒಂದು ವ್ಯಾಲಿ ಸ್ಕೂಲ್ ಅಂತ ಬ್ಯಾಂಗ್ಳೂರ್ ಇದೆ, ಯಾರಾದ್ರೂ ಬೆಂಗಳೂರು ಗೊತ್ತಿರುತ್ತೆ. ಅಲ್ಲಿ ಪರೀಕ್ಷೆನೇ ಇಲ್ಲ. 1ನೇ ತರಗತಿ 10ನೇ ತರಗತಿ ಕೂರ್ಬೋದು, ಯಾವ ಕ್ಲಾಸಲ್ಲಿ ಹೋಗ್ಬೋದು. ನಾಳೆ ಅದೇನಾದ್ರು ಜಲಂಧರ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ ಅವರೇ ಅರೇಂಜ್ ಮಾಡ್ತಾರೆ ಟ್ರಿಪ್ ಅನ್ನ. ಅದು ಓಪನ್ ಸ್ಕೂಲ್ ಕಾನ್ಸೆಪ್ಟ್. ವಾಪಸ್ ಬಂದ್ಮೇಲೆ ಆ ಮಗು ಏನನ್ನ ಕಲಿತು ಅನ್ನೋದನ್ನ ರಿಪೋರ್ಟ್ ಮಾಡ್ಬೇಕು. ಅದು ಕೂಡ ಇದೆ, ಪಾಶ್ಚಾತ್ಯ ದೇಶದಲ್ಲೂ ಇದೆ, ಬೇರೆ ದೇಶದಲ್ಲೂ ಇದೆ. ಪರೀಕ್ಷೆಗೆ ಇರುವ ಅವಶ್ಯಕತೆ ಇಲ್ಲ. ಪರೀಕ್ಷೆ ಎನ್ನುವುದು ಸಾಧಕರಿಗೆ ಪಂಚಾಮೃತದಲ್ಲಿ ಇರಬೇಕು. ಅದಿದ್ರೇನೆ ನಿಮ್ಮ ಸರ್ಟಿಫಿಕೇಟ್, ಅದಿದ್ರೇನೆ ನಿಮ್ಗೆ ಗುರುತಿಸುವಿಕೆ ಬರುವುದು. ಆ ಗುರುತಿಸುವಿಕೆಯನ್ನು ಕೊಡಲಿಕ್ಕೆ ಅದೊಂದು ಸಾಧನ. ಸೊ ಆ ಸಾಧನ ಸಹಕಾರಿಯಾಗಿದೆ, ಅದು ಮಾರಕ ಅಲ್ಲ. ಅದಂದ್ರೆ ಭರವಸೆ ಇರಲಿ, ಭಯ ಬೇಡ. ಈಗ ನಾನು ಡಿಗ್ರಿ ರಾಯಚೂರಲ್ಲಿ BCom ಮಾಡ್ತಿದ್ದೀನಿ. ಬಟ್ ಎಲ್ಲರೂ ಹೇಳ್ತಾರೆ ಡಿಗ್ರಿ ಮುಗಿಸ್ಕೊಂಡೆ ನೀನು ಕಾಂಪಿಟೇಟಿವ್ ಬಾ ಅಂತ ಹೇಳ್ತಾರೆ. ನನ್ನ ಆಂಬಿಷನ್ PSI. ಬಟ್ ಈಗಿಂದಾನೆ PSI ಪ್ರಿಪೇರ್ ಮಾಡ್ಬೇಕು. ಡಿಗ್ರಿ ಮುಗಿಸ್ಕೊಂಡೆ ನಾವು ಪ್ರಿಪರೇಷನ್ ಮಾಡ್ಬೇಕು ಸರ್. ಅವ್ರು ಕೇಳಿದ್ರೆ ಒಂದು ಡಿಗ್ರಿ ಮುಗಿಸ್ಕೊಂಡು ನಾನು ಪ್ರಿಪರೇಷನ್ ಮಾಡ್ಬೇಕು, ಇವಾಗಲೇ ಮಾಡ್ಬೇಕು. ಎಲ್ಲರೂ ಹೇಳ್ತಾರೆ ದುನಿಯಾಕ್ಕೆ ಭಾಳ ಬೇಜಾರಿದೆ. ಈ ಜಗತ್ತು ಬಹಳ ಚಿತ್ರ ಇದೆ, ಗೊತ್ತಲ್ಲ ನಿಮಗೆ? ಹೇಳೋದೇ ಬೇಡ. ಅದು ಹೆಂಗಂತಂದ್ರೆ ಗೆದ್ದರೆ ನಿಮ್ಗೆ ಪರಿಪೂರ್ಣವಾಗಿ ನಿಮ್ಮ ಜೊತೆಗೆ ನಿಲ್ತಾರೆ, ಸೋತ್ರ ಯಾವಾಗ ಗೊತ್ತಿತ್ತ ಬ್ರಹ್ಮ ಬರೀಬೇಕಾದ್ರೆ ಪಕ್ಕಕ್ಕಿದ್ದಾರೆ. ಅದಕ್ಕೆ ಜನ ಹೇಳೋದನ್ನ ಕೇಳಬೇಡಿ. ಪ್ರಿಪರೇಷನ್ ಕ್ಯಾನ್ ಸ್ಟಾರ್ಟ್ ಎನಿ ಟೈಮ್. ಇಟ್ ಆಲ್ ಯುವರ್ ಮೈಂಡ್ ಸೆಟ್. ನಿಮಗೆ ಹೇಳ್ತದೆ ಆಕ್ಚುಲಿ, ಅದೇ ಗುರು. ನಿಮಗೆ ಗೊತ್ತಿರುತ್ತೆ ಆಕ್ಚುಲಿ ನಿಮ್ಗೆ ಯಾರು ಅಂತ, ನಿಮ್ಮ ಬಲಹೀನತೆ ಏನು ಅಂತ ನಿಮ್ಗೆ ಹೇಳ್ತಾನೆ ಇರುತ್ತೆ. ನಾವು ಸುಮ್ಮನೆ ಬೇಕಂತ ಅವ್ರು ಹೇಳ್ತೀವಿ. ಸುಮ್ಮನೆ ರವಿಚಂದ್ರನ್ ಎಲ್ಲ ಉತ್ತರ ಹೋಗ್ತಾರೆ ಕೇಳೋದ. ರವಿಚಂದ್ರನ್ಗಿಂತ ಬಹುದೊಡ್ಡ ಗುರು ನೀವೇ. ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ನಿಮಗೆ ಬೋಧನೆ ಮಾಡುವಷ್ಟು ಶಕ್ತಿ ಇರೋದು ಇಬ್ಬರಿಗೆ, ಒಂದು ತಂದೆ ತಾಯಿ ಮತ್ತು ಗುರು. ಅವ್ರ ಮುಖದಲ್ಲಿ ಯಾರೂ ಇಲ್ಲ. ನಿಮ್ಮನ್ನು ನೀವು ಸರಿಯಾಗಿ ಬರಲಿ. ಆ ಕಾರಣಕ್ಕೆ ಪ್ರಿಪರೇಷನ್ ಕ್ಯಾನ್ ಸ್ಟಾರ್ಟ್ ಎನಿ ಟೈಮ್. SSLC ಮುಗಿದ ತಕ್ಷಣ ಮಕ್ಕಳು ಬರ್ತಾರೆ ನಮ್ಮ ಬೆಂಗಳೂರು ಇನ್ಸ್ಟಿಟ್ಯೂಷನ್ಗೆ. ಮೈ ಸನ್ ಇಸ್ ಕಂಪ್ಲೀಟಿಂಗ್ ದಿಸ್ ಇಯರ್ SSLC ಸರ್, ವಿ ವುಡ್ ಲೈಕ್ ಟು ಎಕ್ಸ್ಪೋಸ್ ಹಿಮ್ ಟು ದ UPSC ಪ್ರಿಪರೇಷನ್. ಯಪ್ಪ ಅಂತೀನಿ ಸರ್. SSLC ಆದ್ಮೇಲೆ PUC ಆರಾಮ್ ಓಡಾಡ್ಕೊಂಡಿದ್ದು ಅಂದ್ರೆ ಆ ಮೈಂಡ್ ಸೆಟ್ ಹುಡುಗರು ಇರ್ತಾರೆ. ಮತ್ತೆ SSLCಯಲ್ಲೇ ಪದವೀಧರ ತರ ಮಾತಾಡೋ ಮಕ್ಕಳನ್ನು ನಾನು ನೋಡಿದ್ದೀನಿ. They have command over language. The way they have understood the different concepts, it's marvelous. ಅಂತ ಹುಡುಗರು ಇದ್ದಾರೆ. ಅವ್ರು ನೋಡಿ ಅವು ಆರಂಗಿಲ್ಲ. ಅವನು ಇರಲಿ ನಾವು ಇರಲಿ ಒಂದೊಂದು ಸೀಟ್ಗೆ ನಾವು ಪರೀಕ್ಷೆ UPSC 1000 ಸೀಟ್ಗಳಿದ್ದಾವೆ.
ಈಗ 1300 ಒಪ್ಪಿಕೊಳ್ಳೋಣ ಒಂದ ಬರ್ತೀವಿ ನಾವು ಬರೋದು 10 ಲಕ್ಷ ಬರ್ತೇವೆ 700 ಆನಿಲ್ಲ ಅದಕ್ಕೆ ಖುಷಿ ಪಡೋಣ ನಾಟ್ ಬ್ಯಾಕ್ ಬ್ಯಾಡ್ ಅಂತ ಈ ಆತ್ಮವಿಶ್ವಾಸವನ್ನ ಪದೇ ಪದೇ ನಾವು ಹೇಳಬೇಕಾಗಿರೋದು ನಾವೇ ಬಿಕಾಸ್ ಜಗತ್ತಾಗಿ ಕೆಲಸ ಮಾಡಲ್ಲ ಓಕೆ ಆರಾಮ್ ಸರ್ ಸರ್ ಇಂಗ್ಲಿಷ್ ಅನ್ನ ಕಬ್ಬಿಣದ ಕಲೆಯಾಗಿ ನೋಡಬೇಡಿ ಅದೊಂದು ಮೀಡಿಯಂ ಇನ್ಸ್ಟ್ರಕ್ಷನ್ ಅಷ್ಟೇ ಕನ್ನಡದಲ್ಲೂ ಕೂಡ UPSC ಪರೀಕ್ಷೆಯನ್ನ ಬರೆಯಬಹುದು ಕನ್ನಡದಲ್ಲೇ ಇಂಟರ್ವ್ಯೂ ಅನ್ನ ಕೊಡಬಹುದು ಆದರೆ ಲಭ್ಯ ರಿಸೋರ್ಸಸ್ UPSC ಸಂಸ್ಥೆ ಅದಕ್ಕೆ ಎಫರ್ಟ್ ಮಾಡ್ತಾ ಇದೆ ಎಲ್ಲ ರಿಸೋರ್ಸ್ ಅನ್ನ ಕಲೆ ಹಾಕಿ ಕನ್ನಡ ಮಾಧ್ಯಮದಲ್ಲೇ UPSC ಪರೀಕ್ಷೆಗೆ ತಯಾರಿ ತರಬೇತಿ ಕೊಳ್ಳಿಕ್ಕೆ ಇದು ಬಟ್ ಒಂದೇನಾಗುತ್ತೆ ನನಗನ್ಸಿತ್ತು ನಾನು ಕನ್ನಡ ಮಾಧ್ಯಮದಲ್ಲೇ ಈಗ ಡಿಗ್ರಿ ಬಂದಿತ್ತು ನನಗೇನು ಅನಿಸ್ತು ಅಲ್ಲ ಮಾರಾಯ ನಾನು IAS ಆಗಬೇಕು DC ಆಗಬೇಕು ಅಂತೀರಿ ನಾಳೆ ಪ್ರಿನ್ಸಿಪಲ್ ಸೆಕ್ರೆಟರಿ ವಿವಿಧ ವಿಡಾಪ ಡಿಪಾರ್ಟ್ಮೆಂಟ್ ಅಭ್ಯಾಸ ಬೇರೆ ಬೇರೆ ದೇಶದಲ್ಲಿ ಹೋಗ್ತೀರಿ ಇಂಗ್ಲಿಷ್ ಬರಲ್ಲ ಅಂತಂದ್ರೆ ಜನ ನನ್ನನ್ನ ಈ ನೋಡಲ್ಲ ಮೇಲೆ ಕೆಳಗೆ ಅಂತೇಳಿ ಇಂಗ್ಲಿಷ್ ಕಲಿಲಿಕ್ಕೆ ಆರಂಭ ಮಾಡಿದೆ ನೋ ಲ್ಯಾಂಗ್ವೇಜ್ ಈ ಸುಪೀರಿಯರ್ ದಾನ್ ಕನ್ನಡ ಒಂದಿರಲಿ ಅಭಿಮಾನ ಇನ್ನೊಂದು ಅದನ್ನ ಕಲಿಬಹುದು ಇಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ವಿಲ್ ಪವರ್ ಸೊ ಆದ್ದರಿಂದ you can do preparation in Kannada and write exam but bit difficult because of lack of resources ಕನ್ನಡದಲ್ಲೂ ಬರೆಯಬಹುದು ಬಟ್ ಇಂಗ್ಲಿಷ್ ಅಲ್ಲೇ ತಯಾರಾದ್ರೆ ಉತ್ತಮ ಸರ್ ಒಂದು ನಿಮಿಷ ಈಗ ಸರ್ ಟೈಮ್ ವೇಸ್ಟ್ ಮಾಡ್ತಾರೆ ಸರ್ ಹೌ ಟು ಕಂಟ್ರೋಲ್ ನೆಗೆಟಿವ್ ಥಾಟ್ಸ್ ಅದೇ ಪೇಪರ್ ರೂಮ್ ಅಲ್ಲಿ ಬರ್ತಾರೆ ಸರ್ 80 90 ಆಗ್ತದೆ ಅಲ್ಲಿ ಆಗಲ್ಲ ಆಯ್ತು ಏನಿಲ್ಲ ಇಷ್ಟು ಮಾಡೋ ಆ ರೂಮ್ನಾಗ ಹೋಗಿ ಕೂತ ತಕ್ಷಣ ನಮ್ಮ ರೂಮ್ ಅಂತ ಭಾವಿಸಿ